ಚಲೋ ಅದೇನ ನಮ್ಮ ಅವನ ನೆನಪಾತ್ ನನಗೆ ಗದಗಿನಕ್ಕೆ ಅಲ್ಲ ಹಂಗೆ ನಂಗೆ ಒಂದು ಸ್ವಲ್ಪ ಧಾರವಾಡ ಗದಗಿನ ಭಾಷೆ ಬರ್ತಿತ್ತು ನನಗೆ. ಇವತ್ತು ಸಂಜೆ ವಾಡಿಯಲ್ಲಿ ಒಂದು ಕಾರ್ಯಕ್ರಮ ಆಯ್ತು. ಅಂಬೇಡ್ಕರ್ ಬಂದ ಊರದು ಒಂದು ಕುಂತ ಸ್ಥಳ ಅದು. ಬರ್ಬೇಕಾದ್ರೆ ಒಂದು ಸ್ವಲ್ಪ ಬಂದು ಗುಲ್ಬರ್ಗಕ್ಕೆ ನಿಮ್ಮನ್ನು ಮೀಟ್ ಮಾಡೋಣ ಅಂತ ಅನಿಸ್ತು. ಪ್ರಸ್ತುತ ಚುನಾವಣೆಗಳು ನಿಮ್ಗೆಲ್ಲೂ ಗೊತ್ತಾಗ ನಾನು ಯಾವ ಪಕ್ಷದವನು ಅಲ್ಲ. ಆದ್ರಿಂದ ನನಗೊಂದು ನೈತಿಕ ಜವಾಬ್ದಾರಿ ಇದೆ, ಒಬ್ಬ ಪ್ರಜೆಯಾಗಿ, ಒಬ್ಬ ಕಲಾವಿದನಾಗಿ. ಯಾಕಂದ್ರೆ ಕಲಾವಿದನಾಗಿ ನಮ್ಮ ಪ್ರತಿಭೆಯಿಂದ ಅಷ್ಟೇ ನಾವು ಬೆಳೆಯುವುದಿಲ್ಲಲ್ಲ, ಜನರು ಪ್ರೀತಿಯಿಂದ ಬೆಳಿತೀವಿ, ಅವ್ರು ನಮ್ಮ ಮೇಲಿಟ್ಟರು ನಂಬಿಕೆಯಿಂದ ಬೆಳಿತೀವಿ. ಹಂಗಾದಾಗ ಎಲ್ಲಿಂದೋ ಬಂದು ನಾವು ಬೆಳೆದು ನಿಂತೀವಿ, ನಮ್ಮ ಮನೆ ಚಲೋ ಆಗ್ತದೆ, ಯಾಕಪ್ಪ ಇನ್ನೊಬ್ರು ಸಾಬ್ರಿ ಅಂತ ಕುಂದರ್ಬಾರ್ದು. ನಮ್ಮ ಮೇಲಿಟ್ಟರು ನಂಬಿಕೆ. ಒಬ್ಬ ಪ್ರಜೆಯಾದಾಗ ಒಂದು ಚುನಾವಣೆ ಬಂದಾಗ ನಾವು ಜನರ ಜೊತೆ ಒಂದು ಮಾತುಕತೆ ನಡೀಬೇಕು. ಯಾರಿಗೆ ಓಟ್ ಹಾಕಬೇಕು, ಯಾರಿಗೆ ಹಾಕಬಾರ್ದು ಅಂತ ಹೇಳೋದಲ್ಲ, ಆದ್ರೂ ಒಂದು ಸಂವಾದ ನಡಿಬೇಕಲ್ಲ. ಓಟ್ ಹಾಕುವ ಮುಂದ ನನ್ನನ್ನು ಪ್ರೀತಿಸಿದ, ನಾನು ಪ್ರೀತಿಸುವ ಜನರು ಅವರು ನಂಗೆ ಏನ್ ನಡೆದೈತಪ್ಪ ಇಲ್ಲಿ ತನಕ, ಅದನ್ನ ಅವ್ರ ಜೊತೆ ಮಾತುಕತೆ ಆಡೋದು ನಿಮ್ಮಂತ ಪತ್ರಿಕೋದ್ಯಮದ ಮೂಲಕ. ಯಾಕಂದ್ರೆ ಪತ್ರಿಕೋದ್ಯಮ ಅಂದ್ರೆ ನಾನು ನಂಬೋದು, ಅಥವಾ ಒಬ್ಬ ಪ್ರಜೆ ಅಂತ ನಾನು ನಂಬೋದು, ನಾವು ನಿರಂತರ ವಿರೋಧ ಪಕ್ಷ. ನಮ್ಮನ್ನ ಯಾರು ಕೊಂಡ್ಕೋಬಾರ್ದು. ನಮ್ ಗೆಳೆಯ ಆಳ್ವಿಕೆಗೆ ಬಂದ್ರೆ ಅವನ್ನ ಪ್ರಶ್ನಿಸ್ಬೇಕು. ಯಾಕಂದ್ರೆ ಅವ ನಮ್ ದುಡ್ಡು, ನಮ್ ದೇಶ ಹೆಂಗ್ ನಡೆಸೋಣ. ಸೊ ಚುನಾವಣೆ ಬಂದಾಗ ನನಗೆ ಬಹಳ ಮಂದಿ ಕೇಳ್ತಾರೆ, ನೀವು ಒಂದು ಪಕ್ಷನ ಯಾಕೆ ಮಾತಾಡ್ತೀವಿ ನೋಡಿ. ಒಂದು ಚುನಾವಣೆ, ನಮ್ಮ ಸಂವಿಧಾನದ ಚುನಾವಣೆ, ಪ್ರಪಂಚದ ಯಾವುದೇ ಚುನಾವಣೆ ಇರಲಿ, ವಿರೋಧ ಪಕ್ಷ ಗೆಲ್ಲುವುದಿಲ್ಲ, ಆಳೋ ಪಕ್ಷ ಸೋಲುತ್ತೆ. ಯಾಕಂದ್ರೆ ಅವ್ರಿಗೊಂದು ಚಾನ್ಸ್ ಕೊಟ್ಟಿರ್ತೀವಿ, ಬಂದಿರ್ತಾರ, ನಾವು ದೇಶ ನಡೆಸ್ತೀವಿ ಹಂಗಂತ ಹೇಳಿ ಅವ್ರ ಅಧಿಕಾರಕ್ಕೆ ಬಂದ ಮೇಲೆ ಮತ್ತೆ ಚುನಾವಣೆ ಬಂದಾಗ ಏನ್ ಮಾಡಿರಪ್ಪ ಅಂತ ಕೇಳೋದು ನಮ್ಮ ಧರ್ಮ. ನಮ್ಗೆ ಏನೇನು ಮಾತು ಕೊಟ್ಟಿರಿ, ನಿಮ್ಮನ್ನ ಮತ್ತೆ ನಾವ್ ಯಾಕೆ ಆರಿಸ್ಬೇಕು, ಇಲ್ಲ ಆರಿಸಬಾರ್ದ. ಈ ಮಾತುಕತೆ, ಈ ಸಂವಾದ ನಮಗ ನಮ್ಮ ಸಹ ಭಾರತೀಯರೊಡನೆ, ನಮ್ಮ ಜನರೊಡನೆ ನಾವು ಮಾತಾಡ. ಹತ್ತು ವರ್ಷ ಆಯ್ತು ಅವ್ರ ಭಾಷೆಯಲ್ಲಿ ಆಳ್ವಿಕೆ, ನಮ್ಮ ಭಾಷೆಯಲ್ಲಿ ಆಡಳಿತ. ಅವ್ರ ಭಾಷೆಯಲ್ಲಿ ಆಳ್ವಿಕೆ ಯಾಕಂದ್ರೆ ಅವರು ಮಹಾಪ್ರಭುಗಳು, ರಾಜರಂಗ ಆಳ್ವಿಕೆ ನಡೆಸ್ಯಾರ. ನಮಗ ಸಂವಿಧಾನದಲ್ಲಿ ಆಳೋರು ಬೇಕಿಲ್ಲ, ಆಡಳಿತ ಮಾಡೋರು, ಗವರ್ನೆನ್ಸ್ ಮಾಡೋರು ಬೇಕಿತ್ತು. ಕರ್ನಾಟಕದಿಂದ ನಾವು ಒಂದು 27 ಮಂದಿ ಪ್ರತಿನಿಧಿಗಳನ್ನು ಕಳಿಸಿದ್ವಿ. ಇದ್ದ ಇನ್ನೊಂದು ಪಕ್ಷವನ್ನ ನಾವು ಬೇಡ ಅಂತ ಹೇಳಿ, ಅದು ನಾನು ಓಟ್ ಹಾಕದ್ನೋ ಹಾಕಲಿಲ್ವೋ, ನಾನು ಓಟ್ ಹಾಕದಿದ್ರು ನನ್ನ ಪ್ರಧಾನಿನೇ ತಾನೆ ಅಲ್ವೇ, ಅದು ನಮ್ಗೆ ಸಂವಿಧಾನ ಕೊಟ್ಟರು ಹಕ್ಕು. ನಾನು ಓಟ್ ಹಾಕದಿದ್ರು ಆ 27 ಜನರು ನಮ್ಮನ್ನು ಪ್ರತಿನಿಧಿಸೋರು ತಾನೆ. ಸೊ ಕರ್ನಾಟಕದಿಂದ ಒಂದು ಬಹುದೊಡ್ಡ ಸಂಖ್ಯೆ 27 ಮಂದಿ ಪ್ರತಿನಿಧಿಗಳನ್ನು ನಾವು ಕಳಿಸಿ, ಅದಲ್ಲದೆ ರಾಜ್ಯಸಭೆಯಿಂದ 2 ಇಲ್ಲಿಂದ, ಅದರಲ್ಲಿ ಒಬ್ಬರು ನಮಗೆ ಫೈನಾನ್ಸ್ ಮಿನಿಸ್ಟರ್ ಆದರು. ಈ 5 ವರ್ಷ ನೀವು ಡೆಲ್ಲಿಲಿ ಹಲಕಿಸ್ಕೊಂಡು ಕುಂತ್ಕೊಳ್ಳೋದು ಬಿಟ್ಟು ಕರ್ನಾಟಕಕ್ಕೆ ಏನ್ ಮಾಡಿದ್ರಪ್ಪ ಅಂತ ಕೇಳ್ಬೇಕು ಬೇಡ ನಮ್ಗೆ, ಅಲ್ಲನೆ ಏನ್ ಮಾಡಿದ್ರಿ ಅಲ್ಲೋ ಕುಂತ ಹಲಕಿಸಿದ್ರು ಅಂದ್ರ ನಿಮಗ ನಾವು ನಮ್ಮನ್ನ ಪ್ರತಿನಿಧಿಸಿ ನಮ್ಮ ಸಮಸ್ಯೆಗಳನ್ನು ಎತ್ತಿ ಹೇಳಿ ಕರ್ನಾಟಕಕ್ಕೆ ಏನು ಬೇಕು ಅನ್ನೋದನ್ನ ಮಾತಾಡ್ರಿ ಅಂದ್ರ, ಅಲ್ಲಿ ಹೋಗಿ ಮಹಾಪ್ರಭುಗೆ ಗೋಪುರಕ್ಕೆ ಹೇಳ್ಕೊಂಡು ಹಲಕಿಸ್ಕೊಂಡು ಕುಂತು ಈಗ ಮತ್ತೆ ಒಂದು ಓಟ್ ಕೇಳಿದ್ರೆ ಏನ್ ಮಾಡಿದ್ರಿ ಹೇಳ್ರಪ್ಪ ಅಂತ ಕೇಳ್ಬೇಕು ಬೇಡ. ಅದನ್ನ ಕೇಳಲಿಕ್ಕೆ ನಾ ಬಂದೆ. ನಮ್ಮ ಗುಲ್ಬರ್ಗದ ಜನತೆ ಇರಲಿ, ಕರ್ನಾಟಕದ ಜನತೆ ಇರಲಿ, ಅದನ್ನ ಕೇಳುವುದು ನನ್ನ ಹಕ್ಕಪ್ಪ. ನಾನು ಆಡಳಿತ ಹೆಂಗ್ ಮಾಡಿರಿ ಅಂತ ಕೇಳಿದ್ರೆ ನನ್ನ ಹಿಂದೂ ವಿರೋಧಿ ಅಂತಾರ ಅನ್ಕೊಳ್ಳಿ, ಅವ್ರಿಗೆ ಬೇರೆ ಇಲ್ಲ ನನ್ನ ಬಯಾಕ. ನಾ ಧರ್ಮದ ಬಗ್ಗೆ ಮಾತಾಡೋದೇ ಇಲ್ಲ ನೋಡಿ. ಇವತ್ತು ಕೇಂದ್ರ ಸರ್ಕಾರ ಒಂದು 3,000 ಮೇಲೆ ಬರಹರಿ ಪರಿಹಾರನ ಈಗ ಘೋಷಿಸಿದೆ. ಇದು ಯಾಕಪ್ಪ ಮೊದಲೇ ಘೋಷಿಸಲಿಲ್ಲ ನೀವು? ಈ 27 ಮಂದಿ ನಾವು ಕೇಳೋ ಪ್ರಶ್ನೆ ಇಷ್ಟೇ,
ಕರ್ನಾಟಕಕ್ಕೆ ಬರ ಬಂದಿದೆ ಅಂತ ಒಂದು ರಾಜ್ಯ ಸರ್ಕಾರ, ಒಂದು ಸೆಪ್ಟೆಂಬರ್ ಎಂಡ್ನಲ್ಲಿ ನಾವು ಒಂದು ಬರವನ್ನು ಘೋಷಿಸಿ ನವೆಂಬರ್ನಲ್ಲಿ ಮಹಾಪ್ರಭುಗಳನ್ನ ಅವರ ಚಾಣಕ್ಯರನ್ನ ಭೇಟಿಯಾಗಿ ಹೂ ಕೊಟ್ಟು ಶಾಲ್ ಹಾಕಿ ನಮಗ್ ಕೊಡ್ರಂದ್ರೆ ಕೊಡದೆ ಹಿಂಗೆ ಯಾಕೆ ಆಟ ಆಡಿಸ್ಕೊಂಡು ಕುಂತಿದ್ರು? ಈ 27 ಮಂದಿ ಯಾಕೆ ಕೇಳಲಿಲ್ಲ? ನಮ್ಮ ಪ್ರತಿನಿಧಿಗಳಲ್ವೇನ ಅವರು? ಆ ಮಹಾಪ್ರಭುವಿನ ಆಸ್ಥಾನದಲ್ಲಿ ವಿದೂಷಕನ್ನು ಕಳಿಸಿವನ್ನ ಅನ್ಕಿಸ್ಕೊಂಡು ನಿಂತ್ಕೊಳಕ ಹಂಗೇನಿಲ್ರಿ. ಎಲೆಕ್ಷನ್ ಟೈಮ್ನಲ್ಲಿ ಕೇಳಕತ್ತಾರೆ ಅಂದ್ರೆ ಭಾರತ ದೇಶದ ಪ್ರಜಾಪ್ರಭುತ್ವದಲ್ಲಿ, ಭಾರತ ದೇಶದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧ ಸುಪ್ರೀಂ ಕೋರ್ಟ್ ಹೋಯ್ತು. ಅಲ್ಲಿ ತನಕ ಯಾಕೆ ತಂದ್ರಪ್ಪ 27 ಮಂದಿ ನೀವು? ಇನ್ನೊಬ್ಬರು ಫೈನಾನ್ಸ್ ಮಿನಿಸ್ಟರ್ ಕರ್ನಾಟಕವನ್ನು ಪ್ರದೇಶದವರು. ಮತ್ತಲ್ಲಿ ಮಹಾಪ್ರಭುಗಳ ಲಾಯರ್ನ ಸುಳ್ಳು ಹೇಳಿದ್ರು. ಅಲ್ಲ, ಈ ಬರ ಪರಿಹಾರ ಕೊಡಬೇಕು ನಾವು, ಅದು ಕೇಂದ್ರಕ್ಕೆ ಬರದ ಮತ್ತೆ ಯಾಕೆ ಸುಪ್ರೀಂ ಕೋರ್ಟ್ ಬಂದಾರ ಅಂತ ಸುಳ್ಳೇನಲ್ಲ. ಹೋಗಿದ್ದು ಕೇಳಿದ್ ನಿಜ ಆತನ. ಈಗ ಸುಪ್ರೀಂ ಕೋರ್ಟ್ ಉಗಿದು ಉಪ್ಪು ಹಾಕಿ ಕೊಡ್ತಿರೋ ಇಲ್ಲೋ ಅಂತ ಅಂದಾದ್ಮೇಲೆ ಈಗೇನೋ ಅನೌನ್ಸ್ ಮಾಡ್ತಾರಂತ. ನಾಳೆ ನಾಡಿದ್ದಾಗ ಈ 27 ಮಂದಿ ಕೂಡ ನಾವು ತಂದ್ವಿ ಅಂತ ಹೊರಕೊಳಕ್ ಕುಂದಿರ್ತಾರೆ. ಹೀಗೆ ಕೋಟ್ಯಾಂತರ ಕರ್ನಾಟಕ ಜನರ ಓಟನ್ನು ತೆಗೆದುಕೊಂಡು ಮಹಾಪ್ರಭುವಿನ ಭಟ್ಟಂಗಿಗಳಲ್ಲಿ ಒಬ್ಬರಾಗೋದಕ್ಕೆ ಒಂದು ಓಟ್ ಆದವರು ನಾವು ಮತ್ತೆ ಆರಿಸ್ಬೇಕಾ ಬೇಡ? ಇದು ನೇರ ಪ್ರಶ್ನೆ. ನನಗೆ ಉತ್ತರ ಹೇಳಬೇಕವ್ರೆ. ಮತ್ತು 5 ವರ್ಷ 10 ವರ್ಷ ಆಳಿದ ಮೇಲೆ ಮತ್ತೆ ಎಲೆಕ್ಷನ್ ಬಂದಾಗ ನಾವು ಸಾಕಷ್ಟು ಹಗರಣಗಳ ಬಗ್ಗೆ ಕೂಡ ಕೇಳ್ತೀವಿ. ಏನ್ ನಡೆಸಿರಿ ನೀವು ಈ ದೇಶದಾಗ? ಈ ಹೋದ 5-10 ವರ್ಷದಾಗ ಏನ್ ಮಾಡಿರಿ ನೀವು? ಏನ್ ಕೊಟ್ರಪ್ಪ ಮಾತು ನಮಗ? 2015ರಲ್ಲಿ ಮಹಾಪ್ರಭುಗಳು ನಾವು 100 ಸ್ಮಾರ್ಟ್ ಸಿಟಿ ಕೊಡ್ತೀವಿ ಅಂತ ಹೇಳಿದ್ರು ಇಲ್ಲೋ? 100 ಸ್ಮಾರ್ಟ್ ಸಿಟಿ ಕೊಡ್ತೀನಿ ಅಂತ ಹೇಳಿದ್ರಲ್ಲ. ಒಂದು 10 ತೋರಿಸ್ರಿ. ನಾ ಹೊಸದಾಗಿ ಕೇಳ್ತಿಲ್ಲ, ನಾವು ಪ್ರಜೆಗಳು ಹೊಸದಾಗಿ ಕೇಳ್ತೀವಿ. ಕೊಡ್ತೀನಿ ಅಂತ ಹೇಳಿದ್ವಿ, ಅದು ನೀನು ಹಂಗತಾನೆ ನನ್ನ ಆಯ್ಸತಿ. ಬರ್ತಾರ ಮಹಾಪ್ರಭುಗಳು, ಒಂದು 100 ಸ್ಮಾರ್ಟ್ ಸಿಟಿ ಆಗುತ್ತೆ. ಬರೀ ಬೆಂಗಳೂರು ಅಂತ ದೊಡ್ಡ ದೊಡ್ಡ ಪಟ್ಟಣಕ್ಕೆ ಹೋಗದೆ ಭಾರತ ದೇಶದ ಸಣ್ಣ ಸಣ್ಣದೆಲ್ಲ ಕೂಡ ಉದ್ಯೋಗಾವಕಾಶ ಸಿಗುತ್ತೆ. ಅಲ್ಲಿಯ ವಿದ್ಯಾಕೇಂದ್ರಗಳ ಒಳ್ಳೇದಾಗತ್ತೆ, ಆಸ್ಪತ್ರೆಗಳು ಬರುತ್ತವೆ, ಕಾಲೇಜುಗಳು ಬರುತ್ತವೆ. 100 ಸ್ಮಾರ್ಟ್ ಸಿಟಿ ಭಾರತ ದೇಶದಲ್ಲಿ ಒಬ್ಬ ಪ್ರಧಾನಮಂತ್ರಿ ಹೇಳಿದ್ರು ಅಂದ್ರೆ ಏನೋ ಮಾಡ್ದ ಕುಂತಿಯಲ್ವಾ ನೀನು? 10 ತೋರಿಸ್ಪಾ. ನನಗೊಂದು 303 ಜನ ನೀವು MP ಗಳನ್ನು ಕೊಟ್ಟಿರಿ. ಒಬ್ಬೊಬ್ಬ ಒಂದೊಂದು ಹಳ್ಳಿಯನ್ನ ದತ್ತು ತಗೊಂಡು ನಾನೊಂದು ಮಾಡೆಲ್ ವಿಲೇಜ್ ಮಾಡ್ತೀನಿ ಅಂದ್ರೆ ಒಂದು ತೋರಿಸ್ರಿ. ಹಿಂಗ್ಯಾಕೆ ಸುಳ್ಳು ಹೇಳ್ಕೊಂಡು ಅಡ್ಡಾಡಕತ್ತೀನಿ ನೀನು? ಮಹಾಪ್ರಭು ಒಂದು ವಿಲೇಜ್ ತೋರಿಸ್ರಿ. ನಾನು ಕೇಳೋದು ಸ್ಟ್ರೇಟ್ ಪ್ರಶ್ನೆ. ನನಗೆ ಪ್ರಶ್ನೆಗೆ ಉತ್ತರ ಬೇಕು ಹೊರತು ಮತ್ತೆ ನೀನ್ ಯಾರು ಕೇಳಕ್ಕ ಅಂತ ಕೇಳಂಗಿಲ್ಲ ನೀನು. ನಿನಗಿಂತ ದೊಡ್ಡವ ನಾನು. ನಾವು ಓಟ್ ಹಾಕಿದ್ರೆ ನಮ್ಮ ಸ್ನಾಕ್ಸ್ ನಲ್ಲಿ ಬದುಕವ ನೀನು. ನಮ್ಮ ದುಡ್ಡು ನೋಡ್ಕೋತೀನಿ ಅಂತ ಮಾತು ಕೊಟ್ಟು ಬಂದವ್ರನ್ನ. ಯಾಕಿಲ್ಲ? ಒಂದು ವಿಲೇಜ್ ಇಲ್ಲ. ಎಲ್ಲಿ ನೋಡಿದ್ರೆ ಏಮ್ಸ್ ಹಾಸ್ಪಿಟಲ್ ಅಂತ ಸುಳ್ಳು ಹೇಳೋದು. ಒಬ್ಬ ಪ್ರಧಾನಮಂತ್ರಿ ಈ ದೇಶದಲ್ಲಿ ದರ್ಬಂಗಲ್ಲಿ ಒಂದು ಏಮ್ಸ್ ಹಾಸ್ಪಿಟಲ್ ಕಟ್ಟಿದೀನಿ ಅಂತ ಹಚ್ಚ ಹಸಿ ಸುಳ್ಳು ಹೇಳ್ತಾರ ಒಬ್ಬ ಪ್ರಧಾನಮಂತ್ರಿ. ಅದನ್ನು ಕೇಳಬಾರ್ದೇನು ನಾವು? ಅಲ್ಲಿ ಹೋದ್ರೆ ಬಂದು ಬಯಲೈತೆ, ಹುಲ್ಲುಗಾವಲು ಬಯಲೈತಿ. ಹಿಂಗ್ ಸುಳ್ಳು ಹೇಳೋ ಒಬ್ಬ ಪ್ರಧಾನಮಂತ್ರಿ ನಾವು ಈಗ ಪ್ರಶ್ನೆ ಕೇಳಿದ್ರೆ ಯಾವಾಗ ಕೇಳೋದು ಪ್ರಶ್ನೆ? ನಿನಗ 10 ವರ್ಷ ಚಾನ್ಸ್ ಕೊಟ್ಟೇವಪ್ಪ, ಮಾಡ್ಬೇಕು ಬೇಡ? ಹೇಳಿದ್ದನ್ನ ಯಾಕೆ ಮಾಡಿಲ್ಲ? 2 ಕೋಟಿ ಉದ್ಯೋಗ ನಾವು ಕೇಳಿದ್ವಪ್ಪ, ನೀವತನ ಕೇಳಿದ್ವಿ. 2 ಕೋಟಿ ಉದ್ಯೋಗ ಅಂತ ಹೇಳಕತ್ತಿ. 10,000 ಉದ್ಯೋಗಕ್ಕೆ 50 ಲಕ್ಷ ಜನ ನಮ್ಮ ದೇಶದ ಯುವಕರು ಲೈನ್ ನಿಂತಾರ. ಅವ್ರಿಗೆ ಲಾಠಿ ಚಾರ್ಜ್ ಮಾಡ್ತೀವಿ ನೀನ? ಲಾಠಿ ಚಾರ್ಜ್ ಮಾಡ್ತೀನ? ಯಾಕೆ? ಅವ್ರು ನಿನ್ನ ಪರಿವಾರ ಅಲ್ಲೇನ? ನೆನಪಿಸಿದ್ರೆ ದೇಶದ್ರೋಹಿ ಆಗ್ತೀವಿ ನಾವು. ತುಗುಡೆ ಗ್ಯಾಂಗ್ ಆಗ್ತೀವೇನೋ? ಅರ್ಬನ್ ನಕ್ಸಲ್ ಆಗ್ತೀವಿ? ಏನ್ ಕೇಳಕತ್ತೀವಿ? ನನ್ನ ಟ್ಯಾಕ್ಸ್ ಕೇಳಿಲ್ಲ ಅಂದ್ರೆ ಬಿಡ್ತೀಯ ನೀನ? ಇನ್ಕಮ್ ಟ್ಯಾಕ್ಸ್ ರೇಡ್ ಎಲ್ಲ ಮಾಡ್ತೀವಿ, ಕಟ್ಟೇವಪ್ಪ. ನಾವು ದೇಶದ್ರೋಹ ಮಾಡಿಲ್ಲ. ನೀನ್ ನಮ್ಗೆ ಯಾಕೆ ಸುಳ್ಳು ಹೇಳಿದಿ? ಎಲ್ಲೋದು ಜಾಬ್ ಕೆಲಸ? ಎಲ್ಲೋದು? ಯಾಕೆ ಹೇಳ್ತಿಲ್ಲ? ಈಗ ಮತ್ತಿನ್ನೊಂದಷ್ಟು ಗ್ಯಾರಂಟಿ ಕೊಡಕ್ ಶುರು ಮಾಡಲ್ಲ. ಅಂದ್ರೆ ಮೊದಲನೇ ಗ್ಯಾರಂಟಿಗೆ ವಾರಂಟಿ ಇಲ್ಲ. ಈಗ ಮತ್ತೆ ಹೊಸ ಗ್ಯಾರಂಟಿ. ಯಾವ ವಾರಂಟಿ ನಂಬೋದಪ್ಪ? ನನ್ನ 10 ವರ್ಷ ಅದಿ
ಮಹಾಪ್ರಭು ನಿಂತಿ ನೀನು ಕರ್ನಾಟಕಕ್ಕೆ ಬಂದ್ರೆ ಆ ಮೈಸೂರಿನ ಪ್ರತಿನಿಧಿ ವಿದೂಷಕ ನಿಂತ ಪ್ರತಿಯೊಬ್ಬರು ಕೂಡ ನೀನು ಬಂದಾಗ ಮಾತ್ರ ರೋಡ್ ಹಾಕ್ತಾರ. ದುಡ್ಡು ಕೊಟ್ಟಿದ್ದು ನಮಗೆ ರೋಡ್ ಹಾಕುದಿಲ್ಲ. ನೀನ ಮಹಾಪ್ರಭುಗಳು ಬರುತ್ತಿದ್ದಾರೆ ಅಂತ ರೋಡ್ ಹಾಕೋದು. ಪಕ್ಕದ ಕಲ್ಯಾಣ ಮಂಟಪ ಫಿಕ್ಸ್ ಮಾಡೋದು, ಹೂವೆಲ್ಲ ತಗೊಂಡು ಹೂವಿನ ಹಾರ ಹೆಸೆಯೋದು. ಇಂಥ ಮಹಾರಾಜರು ಬೇಡ ಅಂತಾರೆ ನಮ್ಮ ಈ ದೇಶ ಕಟ್ಟಿದ್ದು. ನಾವು ಸಂವಿಧಾನ ತಂದಿದ್ದು. ಹಿಟ್ಲರ್ ಹಿಂಗ ಬರ್ತಿದ್ದ, ಮಹಾರಾಜ ಹಂಗ ಬರ್ತಿದ್ದ. ಅವನು ಬರ್ಬೇಕಾದ್ರೆ ಅವನ ರಸ್ತೆ ಒಳಗೆ ಸೆಕ್ಯೂರಿಟಿ, ಅವನ ಸೈನಿಕರು, ಅವನಿಗೆ ಹೂವು, ಅವನ ರಥ, ಜನ ಎಲ್ಲ ಬೇಲಿ ಆ ಕಡೆ. ನಾವೇನು ಅನ್ಟಚಬಲ್ಸ? ನಾವು ಯಾರು ಅನ್ಕೊಂಡಿ ಜನ? ನೀನು ನಾವು ಬರ್ತದ್ರು ದರ್ಶನ ಕೊಡೋದೇ ಆತಲ್ಲ. ಮಾತಿಗೆ ದರ್ಶನ ಕೊಡೋದು, ರಾಜನ ಹಂಗೆ ಬರೋದು, ದಿನಕ್ಕೆ 5 ಡ್ರೆಸ್ ಹಾಕೊಳ್ಳೋದು, ನಿನ್ನ ಅಂತಃಪುರದಲ್ಲಿ ಬರೀ ಮೇಕಪ್ ಮೆನ್ಗಳು, ಫೋಟೋಸು, ಸೆಲ್ಫಿಗಳು. ಕೇರಳದಲ್ಲಿ ದೊಡ್ಡ ಚಂಡಮಾರುತ ಬಂದು ಜನ ಸಾಯ್ತಾ ಇದ್ರೆ 3,000 ಕೋಟಿಗೆ ಪ್ರತಿಮೆ ತೆಗೆಯೋದು, ಅದಕ್ಕೆ ಸೆಲ್ಫಿ ತಗೊಳ್ಳೋದು. ಯಾವ್ರಿನ ಮಹಾರಾಜ ನೀನು? ಯಾವ ದೊಡ್ಡ ನಾಯಕ ನೀನು? ಎಲ್ಲಿ ನಿಮ್ಮ ಮನೆಯಿಂದ ಆಸ್ತಿ ತಂದಿ? ನೀನಲ್ಲಿ ಮಾತಾಡಿದ್ರೆ ವಿಶ್ವಗುರು ಹಂಗಂತ. ಇಂಥ ವಿಶ್ವಗುರು ನಿಮ್ಮ 303 ಜನ ಎಂಪಿಗಳು. ನಾವು ಗುಲ್ಬರ್ಗದವರು, ಕರ್ನಾಟಕದವರು ಇವರನ್ನ ಕೇಳಬೇಕಾಗ್ತದೆ. 303 ಎಂಪಿಗಳದಾರಪ್ಪ. ನಾವೆಲ್ಲ ನೋಡಕತ್ತೇವೆ. ಯಾವ ರಾಜಕಾರಣಿ ಬಂದ್ರು ಅದೇ ನಿಜ. ಈ ರಾಜಕಾರಣಿ ಬಂದ್ರು, ಈ ಮಹಾಪ್ರಭು ಬಂದ್ರ 1,00,000, 2,00,000, 3,00,000 ಜನ ಬರ್ತಾರಂತ ನೋಡಕ್. ಜನ ನೋಡಕ್ ಬರ್ತಾರ. ಬಸ್ ಕರ್ಸ್ಕತಿಯ ನೀನು? ಬೆಳಗಾವ ಬಂದು ಸುತ್ತಮುತ್ತಲ ಹಳ್ಳಿಗಳೆಲ್ಲ ಬಸ್ ಹೋಗಿ ನಿಂತು ನೋಡಿಲ್ಲ ನಾವು? 200 ರೂಪಾಯಿ 300 ರೂಪಾಯಿ ಕೊಡೋದು. ಯಾವ ದೇಶದ ಮಹಾರಾಜ ನೀನು? ಸರಿಪಾ, ನೀನು ಬಂದಾಗ ಬಸ್ ತರಿಸ್ಕೊಂಡು ಜನರನ್ನ ಕರ್ಕೊಂಡ್ ಬಂದೆ. ಈಗ ಎಲೆಕ್ಷನ್ ಓಟ್ ಇರ್ತೈತಿ. ಓಟ್ ಹಾಕಕ್ಕ ನಮ್ಮ ಪ್ರಜೆಗಳನ್ನ ಬಸ್ಸು ಲಾರಿ ಹಾಕೊಂಡು ಕರ್ಕೊಂಡು ಹೋಗ್ತಾರೆ. ಆದ್ರ ಕೋವಿಡ್ನಾಗ ನನ್ನ ದೇಶದ ಜನ ನಡಿಬೇಕಾದ್ರ ನಿಮ್ಮ ಒಬ್ಬ MP ಒಂದು ಬಸ್ ಯಾಕೆ ಕಳಿಸಿಲ್ವೋ? ಕೇಳ್ಬೇಕ ಬೇಡ? ನೀನು ವಿಶ್ವಗುರು ಮಹಾಪ್ರಭು, ನಿಮ್ಮಲ್ಲಿ ಒಬ್ಬ ಯಾಕೆ ಒಂದು ಬಸ್ ಕಳಿಸ್ರಿ? ನನಗೆ ಹೇಳ್ರಿ. ಒಂದು ಬಸ್, ಒಂದು ಲಾರಿ ರೀ ಮನೆಗೆ ಹೋಗಕ. ನಮ್ಮ ಒಂದು ರೋಡ್ ನಲ್ಲಿ ಬಿಟ್ಟು ತಟ್ಟಿ ಹೊಡಿ, ಜಾಗಟೆ ಹೊಡಿ ಅಂತ ಗುಂಪೆ ಹೊಡೆದು ಒಂದು ಸೈಂಟಿಫಿಕ್ ಟೆಂಪರ್ ಇಲ್ಲ. ಕ್ಲೌಡ್ ಥಿಯರಿ ಹೇಳ್ಕೊಂಡು ಕುಂತಿ. ಮಾಧ್ಯಮದ ಮೂಲಕ ನಾನು ಪ್ರಶ್ನೆ ಮಾಡ್ತಿರೋದು ಇದು. ನೀನು ಗುಡಿ ಕಟ್ಟಿ, ದೇವಸ್ಥಾನ ಕಟ್ಟಿ ಯಾರು ಬೇಡ ಅಂದ್ರಪ್ಪ? ನೀನ್ ರಾಮನ್ ದೇವಸ್ಥಾನ ಕಟ್ಟು. ರಾಮರಾಜ್ಯ ಎಲ್ಲಿ ಅಂತ ಕೇಳಕತ್ತೇನೆ ನಾನು. ರಾಮರಾಜ್ಯ ಇಲ್ಲದ ರಾಮನ ಇಟ್ಕೊಂಡು ನಾವೇನ್ ಮಾಡೋದು? ನೀನು ಬರೋಕು ಮುಂಚೆ, ನಿನ್ನ ಪಕ್ಷ ಬರೋಕು ಮುಂಚೆ ಕೂಡ ದೇವರಿದ್ರು ಈ ದೇಶದಾಗ ನಡ್ಕೊಂಡು ಹೋಗಿಲ್ಲ. ಅವ್ರವ್ರ ನಂಬಿಕೆ ಅವ್ರವ್ರಿಗೆ. ನೀನು ದೇವ್ರಿಗೆ ಗುಡಿ ಕಟ್ಟೋಣ. ನಿನ್ನ ಅವರು ಸೃಷ್ಟಿ ಮಾಡಿದ್ರೆ ನೀನು ಸೃಷ್ಟಿ ಮಾಡಕತ್ತೀಯ. ಇದನ್ನ ನಾವು ಪ್ರಶ್ನೆ ಮಾಡ್ಬೇಕು. ನಮಗ ಅದು ಮುಖ್ಯ. ಇವತ್ತು ನಮ್ಮ ಯುವಕರಿಗೆ ಉದ್ಯೋಗ ಯಾಕೆ ಇಲ್ಲ? ನಮ್ಮ ಮಕ್ಕಳಿಗೆ ಸರ್ಕಾರಿ ಶಾಲೆಗಳು ಒಳ್ಳೆಯ ವಿದ್ಯಾಭ್ಯಾಸ ಯಾಕಿಲ್ಲ? ಇಷ್ಟು ವರ್ಷ ಆತನಪ್ಪ ನೀನು ದೇಶಕ್ಕೋಸ್ಕರ ಬಂದವ. ಒಂದು ಒಳ್ಳೆ ದವಾಖಾನೆ ಯಾಕಿಲ್ಲ ನಮಗ? ಯಾಕೆ ಹಂಗ ರಕ್ತ ಹಿಂಡಾಕತ್ತಾರ? ಎಲ್ಲಿ ನೋಡಿದ್ರು ಬಿಲ್ ಹಾಕಿ. ಕೇಳೋರಿಲ್ಲ. ಆತ ಈಗ ಬಾಂಡ್ ವ್ಯವಹಾರ ಹೇಳಪ್ಪ, ಏನದು ನಿಂದ ಕತಿ? ಎಲೆಕ್ಟ್ರಾಲ್ ಬಾಂಡ್ ಏನದು ಹೇಳು? ಯಾಕ ನೀ ಎಲೆಕ್ಟ್ರಾಲ್ ಬಾಂಡ್ ಅಂತ ತಂದಿ? ಅದನ್ನ ಯಾಕ ಜನಕ್ಕ, ಪ್ರಜೆಗಳಿಗೆ ಗೊತ್ತಿಲ್ಲದೆ ಮುಚ್ಚಿಡ್ಬೇಕು ಅಂತ ರೂಲ್ ಯಾಕೆ ಮಾತಾಡ್ತೀನಿ? ಆಮೇಲೆ ನೋಡಿದ್ರ ನಮಗೆ ಎಷ್ಟು ಸುಮ್ಮನೆ ಅಂತ ಎಣ್ಸಕ್ ಆಗೋದಿಲ್ಲ. 1,000 ಕೋಟಿ ಅಂತ ಯಾಕೆ ಬೇಕು ನಿನಗೆ ಅಷ್ಟೊಂದು ದುಡ್ಡು ಅಂತ ಆಗ್ತದೆ. ನೀನು ಖರೆ ಕೆಲಸ ಮಾಡಿದ್ರ ಇಷ್ಟು ಖರ್ಚು ಮಾಡೋ ಅವಶ್ಯಕತೆ ಇತ್ತೆ ನಿನಗ? ಯಾರು ದುಡ್ಡು ಯಾರ ಹತ್ರ ತಗೊಂಡಿ? ಅದಕ್ಕ ಹೋಮ್ ಮಿನಿಸ್ಟರ್ ಮೊನ್ನೊಂದು ಮಾತಾಡ್ತಾರ. ನಮ್ಮ 3 ದಿನ ಅನ್ಕೊಂಡ್ಬಿಟ್ಟಾರ ಅವ್ರು. ಹಂಗೇನಿಲ್ರಿ, ನಮಗ್ ಬರೀ 6,000 ಬಂದೈತಿ, ಆ ವಿರೋಧ ಪಕ್ಷಕ್ಕೆ ಒಂದು 2,000 ಬಂದೈತ್ರಿ. ನಮ್ದು 303 ಜನ 6,000 ನಾವು ಭಾಗ ಮಾಡ್ಕೊಂಡ್ರೆ ಕಮ್ಮಿ ರೀ. ಅವ್ರು ಇಬ್ಬರೇ 1,000 ಬಂದೈತ್ರಿ. ಈ ಕತಿ ಹೊಡ್ಯಾಕತ್ತಿ ನನಗ. ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿ ಇದು ಅನೈತಿಕ ಅಂತ ಹೇಳಾತಲ್ಲ. ಹೇಳಾದ್ಮೇಲೆ ಕೊಡಬೇಕು ಲೆಕ್ಕ. ಯಾಕೆ ಕೊಡಕತ್ತಿಲ್ಲ ಲೆಕ್ಕ? ನೀನು ಲೆಕ್ಕ ಕೊಡದಿಲ್ಲ. ಮೊನ್ನ ಫೈನಾನ್ಸ್ ಮಿನಿಸ್ಟರ್ ನಾವು ಮತ್ತೆ ಗೆದ್ದು ಬಂದ್ರೆ ಮತ್ತೆ ತರ್ತೀವಿ ಅಂತೀರಿ. ಅಂದ್ರೆ ಸುಪ್ರೀಂ ಕೋರ್ಟ್ ನ ಪ್ರಶ್ನೆ ಮಾಡ್ತೀರಿ ನೀವು. 6,000 ಕೋಟಿ ಯಾರ್ಯಾರ ಹತ್ರ ತಗೊಂಡು ಯಾಕೆ ಹೇಳಕ್ತಿಲ್ಲ? ನೀನು
ಒಂದು ಟನಲ್ ಬಿತ್ತು, 42 ಜನ ಸಿಕ್ಕಾಕೊಂಡಿದ್ರು. ಅದನ್ನು ಕಟ್ಟಿದವನ ಹತ್ರ ಯಾಕೆ ಬಾಂಡ್ ತಗೊಂಡೆ ನೀನು? ಅವ ಕಳಪೆ ಕಾಮಗಾರಿ ಮಾಡ್ತಾನಂತ ಗೊತ್ತಿತ್ತು. ಅವನ ಹತ್ರ 1,000 ಕೋಟಿ ಬಾಂಡ್ ತಗೊಂಡು ನಮ್ಮ ಪ್ರಜೆಗಳ ತೆರಿಗೆ ದುಡ್ಡನ್ನ ಅವನಿಗೆ 14,000 ರೂಪಾಯಿ ಕಾಂಟ್ರಾಕ್ಟ್ ಯಾಕೆ ಕೊಟ್ಟೆ ನೀನು? ಕಳ್ಳಲ್ಲ ನೀನು. ಆ ಸಾವಿಗೆ ಯಾರ ಕಾರಣ? ನಿನ್ನೆ ಅಲ್ಲ. ಕೋವಿಡ್ ಬಂತು, ಒಂದು ಮೆಡಿಕಲ್ ಫಾರ್ಮಾ ಐತಿ, ಅವ ಕಳಪೆ ಔಷಧಿ ಮಾಡ್ಯಾನ, ಅದನ್ನ ಜನ ಸತ್ತಾರ. ಅವ್ರಿಗೆ ನೀನು ಹಣ ಇಸ್ಕೊಂಡು ಯಾಕೆ ಕೊಟ್ಟೆ? ನಿನಗೆ ಅಂತ ದುಡ್ಡು ಯಾಕೆ ಬೇಕಿತ್ತು ನಿನಗ? ಆ ಸಾವಿಗೆ ಯಾರ ಕಾರಣ? ಆದ್ರೆ ಇವತ್ತು ಒಂದು ವಿರೋಧ ಪಕ್ಷದವರು ಒಂದು ಚುನಾವಣೆ ಬಂದಾಗ ಅವರು ಅವರ ಪ್ರಣಾಳಿಕೆಯನ್ನು ಇಟ್ಟರಪ್ಪ, ಮ್ಯಾನಿಫೆಸ್ಟೋನ. ನೀ ಏನು ಮಾಡ್ಬೇಕು? ಅವ್ರೇನ್ ಹೇಳುದು, ನನ್ನ ಮ್ಯಾನಿಫೆಸ್ಟೋ ನೋಡ್ರಿ ಅಂತ ಹೇಳ್ಬೇಕು ಹೊರಟು, ಅದು ಮುಸ್ಲಿಂ ಲೀಗ್ ಅಂತ ಯಾಕೆ ಹೇಳ್ತೀಯ? ಮತ್ತೆ ಜಾತಿ ಧರ್ಮ ಯಾಕೆ ತರ್ತೀನಿ? ನಿನ್ ತಲೆಯಾಗ ಏನು ಹುಡುಕಿ ಯಾಕೆ ಐತದ? ಒಂದು ಮಲ್ಲಿಗೆ ಹೂ ಇದ್ರೆ ಅದ್ರ ಒಳಗಿನ ವಾಸನೆ ಹೊರಗೆ ಬರ್ತೈತಿ. ನೀನ್ ಮಾತಾಡಿದ್ರೆ ಈ ಕೆಟ್ಟ ವಾಸನೆ ಯಾಕೆ ಬರ್ತೈತಿ ನನಗೆ? ಎಂತ ಮಾಂಗಲ್ಯ ಕಿತ್ಕೊಳಕ್ ಬಂದಾರ, ಆಸ್ತಿ ಕಿತ್ಕೊಳಕ್ ಸುಳ್ಳು ಸುಳ್ಳೆ ಯಾಕೆ ಹೇಳಕತ್ತಿ? ಅಂದ್ರೆ ನಡಗಾಕತ್ತಿ. ನಿನಗೆ ಅರ್ಥ ಆಗೈತಿ, ಜನಕ್ಕೆ ಅರ್ಥ ಆಗ್ತೈತಿ, ಇವತ್ತಿನ ಯುವಕರಿಗೆ ಅರ್ಥ ಆಗತ್ತೆ. ಇನ್ನಷ್ಟು ನಾಟಕ ಬಯಲಾಗೈತಿ. ಈ ಪ್ರಶ್ನೆಗಳನ್ನ ನಾವು ಜನರ ಮೂಲಕ ಕೇಳಲೇಬೇಕು. ನೋಡಿ, ನಾವು ಇವತ್ತೊಂದು ಭಾರತದಂತ ಒಂದು ದೊಡ್ಡ ದೇಶಕ್ಕೆ 500ಕ್ಕೆ ಮೇಲೆ ಎಂಪಿಗಳು ಬೇಕು ನಮಗೆ. ಇದು ರಾಜ್ಯದ ಎಲೆಕ್ಷನ್ ಅಲ್ಲ, ದೇಶದ ಎಲೆಕ್ಷನ್ ಅಲ್ಲೇನ್ರಿ? ಯಾಕೆ ನಾವು ಪ್ರತಿನಿಧಿನ ಆರಿಸ್ತೀವಿ? ಆ 500ಕ್ಕೂ ಮೇಲೆ ಜನ ಅಲ್ಲಿ ಹೋಗಿ ಪಾರ್ಲಿಮೆಂಟ್ ನಲ್ಲಿ ಕೂತು ನಮ್ಮ ದೇಶದ, ನಮ್ಮ ಮಕ್ಕಳ, ನಮ್ಮ ಯುವಕರ ಭವಿಷ್ಯಕ್ಕಾಗಿ ರೂಲ್ಸ್ ಮಾಡ್ತಾರೆ, ಕಾನೂನುಗಳನ್ನ ತರ್ತಾರೆ, ಚರ್ಚೆ ಮಾಡ್ತಾರೆ. ನೀನ್ ಹೇಳಕತ್ತಿ ನಾನು ಮಾರಿ ನೋಡು, ನಾನು ಮುಖ ನೋಡಿ ಓಟ್ ಹಾಕುವಂತಿ. ಎಂತೆಂತವ್ರ ನಿನ್ನ ಪಾರ್ಟಿ ಒಳಗೀಗ ಹೋಗ ನಟಿಮಣಿ ಅದ. ಭಾರತಕ್ಕೆ ಮೊದಲ ಪ್ರಧಾನಿ ಸುಭಾಷ್ ಚಂದ್ರ ಬೋಸ್ ಅಂತ. ಸ್ವತಂತ್ರ ಬಂದಿದ್ದು 2014 ಅಂದ್ರೆ ಮಹಾಪ್ರಭು ಬಂದ್ಮೇಲೆ ಸ್ವತಂತ್ರ ಬಂತೇನೆ. ನಾನು ನೇರವಾಗಿ ಒಂದು ಪ್ರಶ್ನೆ ಕೇಳ್ತೀನಿ. ಈ ಮಹಾಪ್ರಭುವಿನ ಪಕ್ಷ ಏನಿದೆ ಅದರಲ್ಲಿ ಒಬ್ಬ ಸ್ವತಂತ್ರಕ್ಕಾಗಿ ಹೋರಾಡಿದ ಒಬ್ಬ ವೀರನ್ ತೋರಿಸಿ ನನಗೆ. ಒಬ್ಬ ಅವರೊಳಗಿಲ್ಲ. ಇಂಥ ಒಂದು ಸಂಸ್ಥೆಯನ್ನು ಬ್ಯಾನ್ ಮಾಡಿದ ಸ್ವತಂತ್ರ ವೀರ ಪಟೇಲ್ನ ಕಿಡ್ನಾಪ್ ಮಾಡಿ 3,000 ಕೋಟಿ ಹಾಕಿ ಸ್ಟಿಲ್ ತಗೊಳ್ಳೋದಷ್ಟೇ. ಭಗತ್ ಸಿಂಗ್ ಸ್ಟಿಲ್ ತಗೊಳ್ಳೋದಷ್ಟೇ. ಇವ್ರಿಗೆ ಚರಿತ್ರೆನೇ ಇಲ್ಲ. ಇಂಥವ್ರು ಬೇಕನ್ನ. ಇನ್ನೊಬ್ಬರಂತ ಅರುಣ್ ಗೋವಿಲ್ ಅಂತ ಒಬ್ಬ ನಟ, ಅವನು MP ಆಗಕ್ಕೆ ಬೇಕಾಗಿರೋ ಒಂದೇ ಒಂದು ಅರ್ಹತೆ, ನಾ ಸಣ್ಣವಿದ್ದಾಗ ರಾಮಾಯಣ ಸೀರಿಯಲ್ ರಾಮನ್ ಪಾತ್ರ ಮಾಡಿದ್ನ. ಧರ್ಮದ ಹೆಸರಲ್ಲಿ ಆಟ ಆಡಕತ್ತಿಲ್ಲ ನೀನು. ಮೊನ್ನೆ ಒಬ್ಬ ಜರ್ನಲಿಸ್ಟ್ ನಮ್ಮಂತ ಮಾಧ್ಯಮದವರು ಏನ್ ಮಾಡಕತ್ತೀರಿ, ಏನ್ ಯೋಚನೆ ಮಾಡಕತ್ತೀರಿ ನಿಮ್ಮ ಕ್ಷೇತ್ರಕ್ಕೆ ಅಂದ್ರೆ, ಈಗ ಬಂದೇನೆ, ಹೋಗ್ತಾ ಹೋಗ್ತಾ ಕಲಿತೇನೆ ನಾನು ಅಂತ. ಹೇಮಾ ಮಾಲಿನಿ ಹೋಗಿ ನಟಿಮಣಿ, ಆಕೀಗ ಅವ್ರ ಪಕ್ಕದ ಕಾಡಿಂದ ಊರಿಗೆ ದೇವಸ್ಥಾನ ಸುತ್ತಮುತ್ತ ಕೋತಿಗಳ ಕಾಟ ಹೆಚ್ಚಾದ್ರೆ ಆಕಿ ಕೊಡೋ ಪರಿಹಾರ ಏನ್ ಗೊತ್ತೇನ? ಏನ್ ಬಾಳ್ ಚಲೋ ಕಾಡೊಳಗ ಹೂವಿನ ಮರ ಬೆಳೆಸೋಣ ಅಂತದ್ ಯಾವಾಗಲೂ ಬೆಳಿಬೇಕು, ಯಾಕೆ ಕೋತಿಗಳು ಹೋಗ್ಬೇಕು? ಇಂಥವ್ರನ್ನ ಒಂದು ಸಂವಿಧಾನವನ್ನ ತಮಾಷೆ ಮಾಡಕತ್ತಿಲ್ಲಪ್ಪ ನೀನ. ನನ್ನ ಮುಖ ನೋಡಿ ಸಾಕು ವೋಟ್ ಮಾಡಿ ಅಂದ್ರೆ, ನಿನ್ನ ಮುಖ ನೋಡಿ ಇಂಥ ಮೂರ್ಖನ್ನ ಆರಿಸಿದ್ರೆ ನನ್ನ ನಿಮ್ಮ ಮಕ್ಕಳ ಭವಿಷ್ಯ ಏನಾಗಬೇಕು? ಈ ದೇಶದ ಪರಿಸ್ಥಿತಿ ಏನಾಗಬೇಕು? ಇವತ್ತು ದಕ್ಷಿಣ ಭಾರತಕ್ಕೆ ಬಂದು ಭಾರಿ ದೊಡ್ಡ ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳಕತ್ತಿ. ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ನಿಮ್ಮ ಉತ್ತರ ಭಾರತಕ್ಕೆ ನಮ್ಮ ದಕ್ಷಿಣ ಭಾರತದ ಜನ ವಲಸೆ ಹೋಗ್ತಿಲ್ಲ. ನಿಮ್ಮ ಡಬಲ್ ಇಂಜಿನ್ UP ಎಲ್ಲ ಇದೆಯಲ್ಲ ಸರ್ಕಾರ, ಬಿಹಾರ ಅಲ್ಲ, ಅಲ್ಲಿ ನಿಮ್ಮ ಆಳ್ವಿಕೆ ಸರಿ ಇಲ್ದಿರೋದು ಅಲ್ಲಿಂದ ಓಡ್ ಬಂದು ನಮ್ಮೂರಾಗ ಮಾರವಾಡಿ ಅಂಗಡಿ ಇಟ್ಟುಕೊಂಡು ಪಾನಿಪುರಿ ಅಂಗಡಿ ಇಟ್ಟುಕೊಂಡು ಬದುಕ್ತಿದ್ದಾರೆ. ನಾವು ಬರ್ರಿ ನಮ್ಮೂರ್ನವ್ರೆ ನೀವು ಬದುಕಿ ಅಂತ ಹೇಳ್ತಿದೀವಿ. ಯಾವ ದೇಶ ಬೇಡ್ರಿ ನಮಗ? ಇಡೀ ಭಾರತ ದೇಶಕ್ಕೆ ತೆರಿಗೆ ಕೊಡೋದು ಹೆಚ್ಚು. ನಾವು ಇಲ್ಲಿ ಬಂದು ಕತಿ ಹೊಡಕತ್ತೀವಿ. ಆದ್ದರಿಂದ ನನ್ನ ಜವಾಬ್ದಾರಿ ಈ ರೀತಿಯ ಪ್ರಶ್ನೆಗಳನ್ನ ತೆಗೆದು ನಾವು ಯಾವುದನ್ನು ಮರಿಬಾರದು. ಆಜ್ ಕೆ ಬಾದ್ 400 ಪಾರ್ ಕರ್ಕಶವಾಗಿ ಯಾಕಂತ ಹೇಳಾಕತ್ತಿ? ನಾವು ಕೊಟ್ಟ ಮೇಲೆ ಏನಪ್ಪ ಹೇಳ್ಬೇಕು? ಆಗ ಅಹಂಕಾರ ಶುರು ಆಗ್ತದೆ. 400 ಬರ್ತದೆ ಅಂತ ತಿಳಿದು ಕೊಡ್ತಾರೆ ನಿನಗೆ. ನಾವು ಕೊಟ್ಟಿರ್ತಾರೆ ನಿನಗ, ಇಷ್ಟಿಷ್ಟು ಕೆಲಸ ಮಾಡೀನಿ,
ಒಂದ್ಸಲ ನೋಡಿ ಮತ್ ನನ್ಗೆ ಗೆಲ್ಸಿ ಅಂತ ಕೇಳೋಕೆ ಹೊರತು ಆ ದೇವಸ್ಥಾನ ಕಟ್ಟಿದೆ ಇವ್ರು ಕಿತ್ಕೊತಾರಂತೆ, ಅದು ಮುಸ್ಲಿಂ ಲೀಗ್ ಅಂತೆ, ಇನ್ನು ದ್ವೇಷ ಭಾಷಣಗಳು ನಮಗೆ ಯಾಕೆ? ಕೆಲಸ ಮಾಡಿಯಾ ಇಲ್ವಾ ಅದಕ್ಕೆ ಉತ್ತರ ಕೊಡಿ. ಉತ್ತರ ಕೊಡದಿದ್ರೆ ಪ್ರಜೆಗಳು ನೀವು ಮೊದಲು ಮನೆಗೆ ಕಳಿಸಿ. ನಮಗೆ ಬೇಕಾಗಿರೋದು ನಾವು ಯಾವ ಪಕ್ಷದವರಲ್ಲ. ಏನ್ ಅನ್ಕೊಂಡ್ಬಿಟ್ಟು ನಿನಗೊಂದು 36% ಇತ್ತು ಭಾರತ ದೇಶದಲ್ಲಿ. ಅದು ಭಾರತ ದೇಶದಲ್ಲಿ ಎಲ್ಲಾ ಪ್ರಜೆಗಳು ನಿನ್ನ ಪಾರ್ಟಿ ಅನ್ಕೊಂಡಿನ? ಇಲ್ಲ ಕಾಂಗ್ರೆಸ್ ಐತಿ, ಎಲ್ಲರೂ ಕಾಂಗ್ರೆಸ್ನವ್ರೇನ? ಅಲ್ಲ, ನೀವು 5 ವರ್ಷಕ್ಕೊಮ್ಮೆ ಬರ್ತೀರಿ, ನೀವು ಮಾತು ಕೊಟ್ರೆ ನಂಬ್ತೀವಿ, ಓಟ್ ಹಾಕ್ತೀವಪ್ಪ. ನೀವು ಸರಿ ಇಲ್ದಿದ್ರೆ ಇಳಿಸ್ತೀವಿ. ಪರ್ಮನೆಂಟ್ ನಾವು, ಹಣ ನಮ್ದು, ಟ್ಯಾಕ್ಸ್ ನಮ್ದು, ಬದುಕು ನಮ್ದು, ದೇಶ ನಮ್ದು. ನಿಮ್ಮನ್ನು ಪ್ರಶ್ನೆ ಮಾಡಿದ್ರೆ ನಾವು ದೇಶದ್ರೋಹಿ ಆಗ್ತೀವಿ. ದಯವಿಟ್ಟು ಮಾಧ್ಯಮದ ಮೂಲಕ ಪ್ರಜೆಗಳಿಗೆ ಹೇಳ್ತಾ ಇರೋದು, ನೀವು ಹಿಂಗ ಮಂಗ ಆಗ್ತಾ ಹೋದ್ರೆ ಮಂಗ ಮಾಡ್ಕೊಂಡ ಕುದುರ್ತಾರೆ. ಈ ದೇಶ ಉದ್ಧಾರ ಆಗಬೇಕು ಅಂದ್ರೆ, ಇವತ್ತಿನ ಯುವಜನತೆ ಬೆಳಿಬೇಕು ಅಂದ್ರೆ, ನಮ್ಮ ಮಕ್ಕಳ ಭವಿಷ್ಯ ಸರಿಯಾಗಬೇಕಂದ್ರೆ ಇವರನ್ನು ಇಳಿಸಿ, ನಮಗೆ ಮಾತು ಕೊಟ್ಟು ದ್ರೋಹ ಮಾಡಿದವ್ರನ್ನ, ಚೂರಿ ಹಾಕಿದವ್ರನ್ನ ಇಳಿಸ್ಬೇಕು. 5 ವರ್ಷ ಆಯ್ತು ಈ ಎಂಪಿಗಳೆಲ್ಲ ನಿಮ್ಮ ಏರಿಯಾಗೆ ಬಂದ್ರೇನ್ರಿ? 5 ವರ್ಷಕ್ಕೆ ಒಂದ್ಸಲ ಬರ್ತಾರೆ. ಬರೋಕ್ ಮುಂಚೆ ಮಹಾಪ್ರಭುಗಳು ಬರ್ತಾರೆ. ಏನ್ ಹೇಳ್ತಾರೆ? ಮಹಾಪ್ರಭು ನೋಡಿ ನನಗೆ ಓಟ್ ಹಾಕಿ, ಮಹಾಪ್ರಭು ನೋಡಿ ನನಗೆ ಓಟ್ ಹಾಕಿ. ಬಹಳ ಆತ್ಮ ಆಗೋದಿಲ್ಲ. ರೈತರು ಮಿನಿಮಮ್ ಗ್ಯಾರಂಟಿ ಪ್ರೈಸ್ ಇಷ್ಟು ಕೊಡ್ತೀನಪ್ಪ, ಇಷ್ಟು ಕೊಡಕ್ಕಾಗೋದಿಲ್ಲ ಹೇಳಬೇಕ ಹೊರತು ಅವ್ರು ರೋಡ್ ಆಗೈತಿ ಅಂದ್ರೆ ನಿನಗೆ ಮಣಿಪುರ ನಿನ್ನ ಪರಿವಾರ ಅಲ್ಲ, ರೈತರು ನಿನ್ನ ಪರಿವಾರ ಅಲ್ಲ, ನಿನ್ನ ಪ್ರಶ್ನೆ ಮಾಡೋ ನಿನ್ನ ಪರಿವಾರ ಅಲ್ಲ. ಯಾವ್ದು ನಿನ್ನ ಪರಿವಾರ? ಸಂಘ ಪರಿವಾರ. ನಿನ್ನ ಪರಿವಾರದಲ್ಲಿ ರೈತರಿಲ್ಲ. ಸುಮ್ಮನೆ ಕತೆ ಹೊಡ್ಕೊಂಡು ಕುಂತ್ಕೊಳ್ಳೋದು, ಈ ವಾಟ್ಸಪ್ ಯೂನಿವರ್ಸಿಟಿ ಇಟ್ಕೊಳ್ಳೋದು. ಮೊನ್ನೆ ನೋಡ್ರಿ, ಒಂದು ಪ್ರಧಾನಿ ಭಾಷಣ ಕೇಳಿದೆ ನಾನು. ಆ ಮಹಾಪ್ರಭು ಹೇಳಕತ್ತಾರ, ನನಗ ಈಗಷ್ಟ ಸುದ್ದಿ ಬಂದೈತಿ, ನಮ್ಮನ್ನ ಗೆಲ್ಸಿದ್ರೆ ನಾನದೀನಿ ಪ್ರಧಾನಿ ಆಗಾಕ, ಅವ್ರನ್ನ ಗೆಲ್ಸಿದ್ರೆ ಯಾರು ಆಗ್ತಾರ? ನನಗೆ ಈಗಷ್ಟೇ ವಾಟ್ಸಪ್ ಸುದ್ದಿ ಬಂದೈತಿ, ಒಂದೊಂದು ವರ್ಷಕ್ಕೊಂದು ಪ್ರಧಾನಿ ಆಗ್ತಾರಂತ. ಆ 4 ವರ್ಷದ 4 ಜನ ಕುಂತಿರ್ತಾರಂತ. ಹಿಂಗ್ ಮಾತಾಡ್ತಾನೆ ಪ್ರಧಾನಿ ಕೆಲಸ ಮಾಡ್ದ. ನಾನು ಇಷ್ಟು ಸ್ಮಾರ್ಟ್ ಸಿಟಿ ತಂದೆ, ದೇಶ ಮಾಡಿದೆ, ಇದನ್ನ ಹೇಳೋದು ಬಿಟ್ಟು ಈ ಕಾಗಕ್ಕ ಗೂಬಬ್ಬ ಕತಿ ಹೇಳೋರನ್ನ ನಾವು ನಿಲ್ಲಿಸದಿದ್ರೆ, ನಾವು ಬುದ್ಧಿ ಕಲಿಸ್ತಿದ್ರೆ ಮುಂದೆ ಬರೋರ್ಗೂ ಕೂಡ ಭಯ ಇರೋದಿಲ್ಲ. ಪ್ರಜಾಪ್ರಭುತ್ವದಲ್ಲಿ ಬಲ ಅನ್ನೋದು ಕೆಳಗಿಂದ ಮೇಲೆ, ಮೇಲಿಂದ ಕೆಳಗಲ್ಲ, ಕೆಳಗಿಂದ ಮೇಲೆ. ಈ ಮಾತುಗಳನ್ನ ನಿಮ್ಮ ಮೂಲಕ, ಮಾಧ್ಯಮದ ಮೂಲಕ ಜನರಿಗೆ ತಿಳಿಸುವ ಜವಾಬ್ದಾರಿ ನನ್ನದು. ಇದು ಕೋಪದಿಂದ ಹೇಳ್ತಿದ್ರೆ, ಆತಂಕದಿಂದ ಹೇಳ್ತಿದ್ದೇನೆ, ನೋವಿನಿಂದ ಹೇಳ್ತಾ ಇದ್ದೇನೆ. ನಾವಿನ್ನು ಮೂರ್ಖರಾಗೋದು ಬೇಡ. ನಾವು ಯಾವ ಧರ್ಮದ ವಿರುದ್ಧ ಮಾತಾಡಿಲ್ಲ, ಈ ಕೆಲಸ ಮಾಡಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದೀವಿ. ಮುಂದೆ ನಿಮಗೆ ಬಂದ್ರೆ ನಿಮ್ಮ ಪ್ರತಿನಿಧಿ ಕೆಲಸ ಮಾಡಿದಾನ ಅಂತ ಕೇಳಿ, ಯಾರ್ಯಾರ ಮುಖಾನ ನೋಡ್ಕೊಂಡ್ರೆ ಅವ್ರು ಬಂದಿಲ್ಲಿ ಬಾಳ್ವೆ ಮಾಡುವುದಿಲ್ಲ, ನಾವೇ ಬಾಳ್ಬೇಕಲ್ಲ. ಹಂಗಾಗಿ ಯೋಚನೆ ಮಾಡಿ. ಮತ್ತು ಮಾಧ್ಯಮದವರು ನಿಮ್ಮನ್ನು ಕೂಡ ನಾನು ಕೇಳ್ಕೊಳ್ಳೋದು, ನೀವು ನನ್ನನ್ನು ಕೇಳುವ ಪ್ರಶ್ನೆಗಳು ಜನರ ಪ್ರಶ್ನೆಗಳೇ, ನಿಮ್ಮ ಪ್ರಶ್ನೆಗಳಲ್ಲ. ಆದ್ರಿಂದ ಒಂದು ಸಂವಾದವನ್ನ ಮಾಡೋಣ. ನಿಮ್ಮ ಅನಿಸಿಕೆಗಳನ್ನು ಕೇಳಿ, ಅದಕ್ಕೆ ಬೇಕಾದವರು ನನ್ನನ್ನು ಪ್ರಶ್ನಿಸಿ, ನಾನು ಉತ್ತರ ಕೊಡ್ತೇನೆ. ಮಹಾಪ್ರಭುಗಳಂತೂ ಉತ್ತರ ಕೊಡೋದಿಲ್ಲ, ನಾನಂತೂ ಕೊಡ್ತೇನೆ ಅಂತ. ಇನ್ನೊಂದು ಪ್ರೆಸ್ ಮೀಟ್ ಮಾಡೋದಿಲ್ಲ ಅವರು. ಯಾವ ದೇಶದ ಮಹಾಪ್ರಭು ಹೇಳಿ? ನಾನು ಯಾವತ್ತಾರು ಹಿಂದೂ ವಿರೋಧಿಯಾಗಿ ಮಾತಾಡಿನ ನೋಡಿ. ಇವಾಗ ಕೆಸರು ಹಾಕೋನಿಗೆ 1 ನಿಮಿಷ ಅಂಗಿ ಮೇಲೆ ಬಿತ್ತಲ್ಲ, ನಾನ್ ತೊಳ್ಕೊಳಕ್ 2 ದಿನ ಬೇಕು. ನಾನೀಗ ಇಷ್ಟೊತ್ತು ಮಾತಾಡಿದೆ. ಒಬ್ಬ ಪ್ರಧಾನಿ, ಒಬ್ಬ ಮಹಾಪ್ರಭು, ಒಂದು ಆಡಳಿತ, ಇದ್ರಾಗ ಹಿಂದೂ ಎಲ್ಲಿಂದ ಬಂತ ಹೇಳ್ರಿ? ನಾನು ಯಾಕೆ ಹಿಂದೂ ವಿರೋಧಿ ಆಗ? ನನಗೆ ಬೇರೆ ಕೆಲಸ ನನಗೆ ಆಡೋ ಮಾತಿದ್ರೆ ನೀವು ನೋಡಿ. ಇವಾಗ ಚಲೋ ಅದ್ರ ನಾನು ಅಂತೀನಿ, ಯಾಕ ಹಂಗ ನಿನ್ ಕೇಳಿದ್ರೆ ನಾನು ಏನ್ ಹೇಳಿ? ಅನಿಸೋದು ಹೇಳೋದ್ರಲ್ಲಿ ಇಂಗಿತ ಇದ್ರೆ ಅನ್ನಿಸ್ಬೇಕು. ಸುಮ್ಮನೆ ಉತ್ತರ ಇಲ್ದ ಹಿಂಗ ಅಂದ್ಬಿಟ್ರ, ಎಲ್ರನ್ನ ಎತ್ ಕಟ್ಬಿಟ್ರ ಹೆದರೋಣ ನಾನಲ್ಲ. ನಾನು ಹೇಳಿದ ಮಾತಿಗೆ ನಾನು ಬದ್ಧನಾಗಿರ್ತೇನೆ. ಮಾತಾಡಿದ್ನ ನಾನು ಲೇವಡಿ ಮಾಡಿ ನಾನು ನಿಮ್ ಧರ್ಮ ನೀವು ಅನುಸರಿಸಿ ಅಂತೀನಿ, ದೇವಸ್ಥಾನ ಮಾಡಿ ಅಂತೀನಿ. ನಾನ್ ಯಾಕೆ ನೀವು ವಿದ್ಯಾಭ್ಯಾಸ ಮಾಡಿಲ್ಲ ಅಂತ ಕೇಳ್ತೀನಿ, ಯಾಕೆ ಆಸ್ಪತ್ರೆಗಳು ಕಟ್ಟಿಲ್ಲ ಅಂತ ಹೇಳ್ತಿದ್ದೀನಿ, ಎಲ್ಲಿ ನೀವು ಸ್ಮಾರ್ಟ್ ಸಿಟಿ ಹೋಯ್ತು ಅಂತ ಕೇಳಕತ್ತೇನೆ, ಎಲ್ಲಿ ಹೋಯ್ತು ಒಂದು ಮಾಡಲ್ ವಿಲೇಜ್ ಅಂತ ಕೇಳಕತ್ತೀನಿ.
2 ಕೋಟಿ ಉದ್ಯೋಗ ಎಲ್ಲಪ್ಪ ಅಂತ ಹೇಳಿದ್ರು. ಯಾಕೆ ಆ ಗ್ಯಾರಂಟಿನೇ ಮುಗುದಿಲ್ಲ, ಇದು ಹೊಸ ಗ್ಯಾರಂಟಿ ಯಾಕೆ ತರಕತ್ತೀಯಪ್ಪ ಅಲ್ವೇ? ಮ್ಯಾನಿಫೆಸ್ಟೋ ಕೇಳಿದ್ರೆ ಮೆನು ಕೊಡಕತ್ತಾನ ಮನುಷ್ಯ, ಏನ್ ತಿನ್ಬೇಕು ಏನ್ ತಿನ್ನಬಾರ್ದು ಅಂತ ಒಳ್ಳೆ ಕಥೆ ಆಯ್ತದೆ. ನಾನು ಏನ್ ತಿನ್ಬೇಕು ಅಂತ ನೀ ಹೇಳ್ತೀಯ? ನಿನಗೆ ಓಟ್ ಕೊಟ್ಟಿದ್ದು ಆಡಳಿತ ಮಾಡಕ್, ಅದನ್ನ ಬಿಟ್ಟು ನಿನ್ ಹೆಚ್ಚು ಯಾಕೆ ಕೇಳಕತ್ತೀನಿ? ನನ್ನ ಧರ್ಮ, ನನ್ನ ಜೀವನ, ನನ್ನ ದೇವರು, ಅವರವರ ನಂಬಿಕೆ, ಅದು ಬಹಳ ಒಳ್ಳೆಯ ಇದು. ಮನುಷ್ಯರನ್ನ ಸಭ್ಯರನ್ನಾಗಿಸಿಡೋದಕ್ಕೆ, ಕೆಲವು ಗುಣಾಂಶಗಳನ್ನು ಬೆಳೆಸ್ಕೊಳ್ಳೋದಕ್ಕೆ ಅಲ್ವೇ? ಬಿಡಿ, ಮನುಷ್ಯ ಮೂಲತಃ ಒಳ್ಳೆಯವರು. ನಿನ್ ಕೆಲಸ ಏನಪ್ಪ? ನೀನ್ ಬಂದಿಂದ ಏನ್ ಹೇಳಿದೆ? ನೀನ್ ಬಂದು ಏನ್ ಹೇಳಿದೆ? ನನಗೆ ಓಟ್ ಹಾಕಿ ಅಂತ ಹೇಳುವಾಗ ಏನ್ ಹೇಳಿದೆ? ಬೆಲೆ ಏರಿಕೆ ಜಾಸ್ತಿ ಆಗ್ತದೆ, ಡಾಲರ್ ಮುಂದೆ ವಿಂಗ್ ಆಯ್ತಲ್ಲ, ನೀನೇ ಹೇಳಿದ್ದು. ಈಗ ಏನಾಗೈತಿ? ಈಗ ಪೆಟ್ರೋಲ್ ಬೆಲೆ ಜಾಸ್ತಿ ಆಯ್ತು, ನೀನೇ ಹೇಳಿದ್ದು. ಏನಾಗೈತಿ ಈಗ? ಆಗೈತಲ್ಲ? ನಾನು ಅದನ್ನು ಕೇಳಬಾರ್ದು. ಕೇಳಿ ನೀನ್ ಯಾರು ಕೇಳಕಂದ್ರ ಹೆಂಗದು? ಕಾಂಗ್ರೆಸ್ ಮುಖಂಡ ಶ್ಯಾಮ್ ಪಿತ್ರೋಡಾ ಅವರು ಹೇಳಿಕೆ ಕೊಟ್ಟಿದ್ದಾರೆ ಆಸ್ತಿ ಹಂಚಿಕೆ ಬಗ್ಗೆ ದೇಶದಲ್ಲೂ ಬರುತ್ತೆ ಅಂತ. ಸೊ ಇದ್ರ ಬಗ್ಗೆ ತಮ್ಮ ಸ್ಟ್ಯಾಂಡ್ ಏನು? ಅದಕ್ಕೆ ಕಾಂಗ್ರೆಸ್ ಅಲ್ಲ ಅಂತ ಕಾಂಗ್ರೆಸ್ನವರು ಹೇಳಿದಾರಲ್ಲ, ಅವನ ಮಾತಿಗೂ ನಮಗೂ ಸಂಬಂಧ ಇಲ್ಲ. ಅದು ಅಮೆರಿಕನ್ ಎಕಾನಮಿಕ್ ಫಿಲಾಸಫಿ ಬಗ್ಗೆ ಅಂದ್ಕೊಂಡು ಸಾಧ್ಯತೆ ಇರ್ಬೋದು ಅಂತ ಹೇಳಿದ್ದಾರೆ. ನಮ್ಮ ಪ್ರಣಾಳಿಕೆಯಲ್ಲಿ ಅದು ಇಲ್ಲ, ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಅವ್ರು ಹೇಳಿದ ಮೇಲೆ ಮತ್ತೆ ಶ್ಯಾಮ್ ಪಿತ್ರೋಡಾ ಅಂತ ಹೆಂಗೆ ಅರ್ಥವಾಯ್ತು? ನಾನು ಹೇಳ್ತಿರೋದು ಆ ಪ್ರಣಾಳಿಕೆ ಒಳಗೆ ಇದೆಯಾ? ಮಂಗಳಸೂತ್ರ ಕಿತ್ಕೊಳ್ತೀನಿ ಅಂತಿದೆಯಾ? ಮುಸ್ಲಿಮರು ಅಂತಿದೆಯಾ? ತೆಗೆದು ಓದ್ಬೇಕು. ಅದು ತೆಗೆದು ಈ ಮನುಷ್ಯ ವಿದ್ಯಾಭ್ಯಾಸ ಮಾಡಿದ್ರೆ ಓದಿದ್ರೆ ಹೇಳೋ, ಅದು ಹೇಳದವರು ಟೆಲಿಪ್ರಾಂಪ್ಟರ್ ಹೇಳಿಲ್ಲ ಅನ್ಸುತ್ತೆ, ಪ್ರಾಬ್ಲಮ್ ಅದಿರುತ್ತೆ. ಸೊ ಅದಕ್ಕೆ ಸಂಬಂಧ ಇಲ್ಲ ಅಂತ ಹೇಳಾಯ್ತಲ್ಲ. ಅದು ದೀನರಿಗೆ, ದಲಿತರಿಗೆ, ಹಿಂದುಳಿದ ವರ್ಗದವರಿಗೆ, ಹೆಣ್ಣು ಮಕ್ಕಳಿಗೆ, ತಾಯಂದರಿಗೆ ಅಂತ 10 ವರ್ಷದ ಹಿಂದೆ ಮನಮೋಹನ್ ಸಿಂಗ್ ಹೇಳಿದ್ರಲ್ಲ, ಆ 10 ವರ್ಷ ಅದ್ರ ಬಗ್ಗೆ ಮಾತಾಡೋದು ಈಗ ಯಾಕೆ ಮಾತಾಡಕತ್ತೀಯಪ್ಪ ನೀನು? 10 ವರ್ಷ ಇದೆಯಲ್ಲಪ್ಪ ನೀ ಬರೋಕ್ ಮುಂಚೆ ಅಂದ ಮಾತದು. ಈ 10 ವರ್ಷ ಬೇಕು ಮತ್ತೆ ನೆನಪಾಗದು. ಈಗ ಇಲ್ಲಿ ಚೆನ್ನೈಗೆ ಬಂದು ಕಚ್ಚೆತ್ತೀವಿ ಅಂತ ಹೇಳಕತ್ತೀವಿ. 1.5 ಕಿಲೋಮೀಟರ್ನ ಒಂದು ದ್ವೀಪ, ಅದು ನಮ್ದು ಅಲ್ಲ ಅವ್ರದ್ದು ಅಲ್ಲ, ಮಧ್ಯ ಆಯ್ತು. 10 ವರ್ಷ ಅದನ್ನ ಕೇಳಲಿಲ್ಲ. ನಿಮ್ಗೆ ಅರ್ಥ ಆಗೋ ಭಾಷೆಯಲ್ಲಿ ಹೇಳೋದಾದ್ರೆ 10 ಲಕ್ಷ ಎಕರೆ ಭೂಮಿಯನ್ನ ಚೀನಾ ತಗೊಂಡಿದೆ. ಅದನ್ನ ಯಾಕೆ ಮಾತಾಡಕತ್ತೆ ನೀವು? 4,000 ಸ್ಕ್ವೇರ್ ಮೀಟರ್ಸ್ ಅಂತಾರೆ, ಕಿಲೋಮೀಟರ್ಸ್ ಅಂತಾರೆ. ಅದು 10 ಲಕ್ಷ ಎಕರೆ. ನಮ್ಮ ಜನರ ಅರ್ಥ ಆಗೋ ಭಾಷೆಯಲ್ಲಿ ಅದನ್ನ ನಾವು ಹೋದಲ್ಲಿ ವಾಂಗ್ಚುಕ್ ನಾವು ಅದು ಎಷ್ಟಾಗೈತೆ ಅಂತ ನೋಡ್ತೀವ್ರಿ ಅಂದ್ರೆ 144 ತರ್ತೀನ, ಇಂಟರ್ನೆಟ್ ಬಂದ್ ಮಾಡ್ತೀನ. ಆ ಊರಿಗೆ ನೀನ್ 2 ತಿಂಗಳು 144 ಸೆಕ್ಷನ್ ತಗೊಂಡ್ ಬಂದ್ರ ಆ ಚಿಕ್ಕ ಲಡಾಖ್ ಅನ್ನೋ ಊರಿಗೆ ಟೂರಿಸಂ ಇಂದ ಊಟ ಮಾಡ್ತಾರ, ಅವ್ರಿಗೆ ಊಟ ಮಾಡೋದ್ ನಿಲ್ಲಿಸ್ತೀಯ ಅಂತ. ಇದಕ್ಕೆ ಏನಾತಪ್ಪ ನಿನಗೆ 56 ಇಂಚು ಎದಿ ಐತಲ್ಲ ನಿನಗೆ ಗುಂಡಿಗೆ. 10 ಲಕ್ಷ ಎಕರೆ ಹೋಗಕ್ಕೆ ಯಾಕೆ ಬಿಡಾಕತ್ತಿಲ್ಲ? ಯಾಕಲ್ಲ ಆರ್ಮಿ ನಿಂತೈತಿ? ಅವ್ರೇನ್ ಕೇಳಕತ್ತಾರ? ನೋಡ್ ಬರ್ತೀವ್ರಿ ಎಷ್ಟು ಹೋಗಿತ್ತು ಇಲ್ಲ ಅಂತ ಹೇಳಕತ್ತಾರಲ್ಲ, ಅಂದ್ರೆ ಅದನ್ನ ತಡೆ ಆಗ್ತೀನ? ಮಣಿಪುರ ಯಾವಾಗ ಗೊತ್ತಾತ್ ನಮಗ? ಇಷ್ಟು ದೊಡ್ಡ ಮಹಾರಾಜ ನೀನು ಇಂಟೆಲಿಜೆನ್ಸ್ ಗೊತ್ತಾಗಲಿಲ್ಲ. ಆ ಹೆಣ್ಣು ಮಕ್ಕಳ ಬಲಾತ್ಕಾರ ನಡೆದು 1 ತಿಂಗಳಾದ ಮೇಲೆ ಯಾರೋ ಒಬ್ಬ ಪ್ರಜೆ ವಿಡಿಯೋ ವೈರಲ್ ಮಾಡಿದ್ರೆ ಇಡೀ ದೇಶಕ್ಕೆ ಗೊತ್ತಾಯ್ತು. ಅಲ್ಲಿ ತನಕ ಏನ್ ಮಾಡಕ್ ಗೊತ್ತಿದ್ಯಪ್ಪ ನೀನು? ಒಮ್ಮೆ ಹೋಗಕ್ ಬಿಡುದ್ರೆ ನಿನಗೆ ನಮ್ಮ ಪರಿವಾರ ಅಂತೀಯ ನೀನು? ಒಂದೇ ಭಾರತ್ ಒಂದೊಂದು ರೈಲ್ವೆ ಸ್ಟೇಷನ್ ಹೋಗಿ ರೈಲ್ವೆ ಸ್ಟೇಷನ್ ಮಾಸ್ಟರ್ ಸ್ಟೇಷನ್ ಮಾಸ್ಟರ್ ನೀನು ಪ್ರೈಮ್ ಮಿನಿಸ್ಟರ್ ಈ ದೇಶಕ್ಕೆ ಹೋಗುದಿಲ್ಲ ನಲ್ಲಿ? ರೈತರು ಮಾತಾಡೋದಿಲ್ಲ? ಆ ಹೆಣ್ಣು ಮಕ್ಕಳು ಒಲಿಂಪಿಕ್ ನಲ್ಲಿ ಅವಾರ್ಡ್ ತಗೊಂಡು ಬರ್ತಾರೆ, ಅವ್ರ ಜೊತೆ ಸೆಲ್ಫಿ ತಗೊಂಡು ಬೇಟಿ ಬಚಾವ್ ಹೇಳಕ್ ಗೊತ್ತು. ನಿಮ್ಮ ಪಕ್ಷದ ಒಬ್ಬ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾನ ಅಂದ್ರೆ ಅವ್ನು ತೆಗೆಯುವುದಿಲ್ಲ ನೀನ? ಯಾಕೆ ಓಟ್ ಬ್ಯಾಕ್ ಬೇಕು ನನಗ? ಆ ಹೆಣ್ಮಕ್ಳು ರಸ್ತೆಯಲ್ಲಿ ನಿಂತು ಕೋರ್ಟ್ಗೆ ಹೋಗಿ ಕೋರ್ಟ್ ಚೀಮಾರಿ ಹಾಕದ ಮೇಲೆ FIR ಹಾಕಿ ಪ್ರೂವ್ ಆಯ್ತು. ಹಿಂಗಾಗಿ ಕೂಡ ಮಾತಾಡೋದಿಲ್ಲ. ಒಬ್ಬನಾದೇನಿ ನಾನು ಮಹಾರಾಜ, ಹಿಂಗ್ ಮಾಡಿ ನಾನ್ ಮಾಡಿ ನಾನು ನಂಬ್ತೀಯಲ್ಲಪ್ಪ. ನೀನ್ ಒಂದು ಪಾಯಿಂಟ್ ನೀನ್ ನಿಂತಿರೋದೇ 300 ಚಿಲ್ಲರೆ ಸೀಟಲ್ಲಿ. ನಾನು ಹೆಂಗ್ ಬರ್ತೀನಿ? ನೀನು ಅಫ್ಘಾನಿಸ್ತಾನ ಪಾಕಿಸ್ತಾನ ಹೋಗಿ ಗೆಲ್ತೀನ? 400 ಸೀಟ್ ಗೆಲ್ಲಕ್ಕೆ ಎತ್ತೊಂದು ಸೇರಿಸ್ಕೊಳಕತ್ತಿ ಪಾರ್ಟಿ ಒಳಗೆ. ನೀನು ಭ್ರಷ್ಟ ಅಲ್ಲ ಅಂತೀವಿ ನಾವು. ಅಜಿತ್ ಪವಾರ್ ಭ್ರಷ್ಟ ಅಂತ ನೀನೇನಪ್ಪ ಹೇಳಿದ್ದು? ಕುಮಾರಸ್ವಾಮಿ, ದೇವೇಗೌಡರು, ಕುಟುಂಬ ರಾಜಕಾರಣ ಭ್ರಷ್ಟ ಅಂತ ಬಾಯಿಗೆ ಬಂದು ಉದಿದ್ ನೀನೇ ತನಕ ಯಾಕರ್ಸಿ. ಅವರು ನಿನ್ನ ಬೋದ್ರಲ್ಲ, ಈಗ ತಬ್ಬಿಡ್ಕೊಂಡು ಅದನ್ನ ನಕ್ಕೊಂಡು ಕೂತೀನಿ.
ಉಗಿಸ್ಕೊಂಡವನು ನಾಚಿಕೆ ಇಲ್ಲ, ಉಗಿದವನು ನಾಚಿಕೆ ಇಲ್ಲ. ನಮಗೆ ಪ್ರಜೆಗಳಿಗೆ ನಾಚಿಕೆ ಇಲ್ಲ ಅಂದ್ರೆ ನಮ್ಮ ಮಕ್ಕಳು ನೋಡಕತ್ತಾರ, ಯಂಗ್ಸ್ಟರ್ಸ್ ನೋಡಕತ್ತಾರ, ಇದೇನು ರಾಜಕಾರಣ ನಡೀತೈತಿ? ವಾಷಿಂಗ್ ಪೌಡರ್ ನಿರ್ಮಾಯನ ಅವ ಮೋಸ ಮಾಡವನ ಇಡೀ ರೈಡ್ ಮಾಡಿ ಒಳಗೆ ಬಂದ ತಕ್ಷಣ ಸ್ವಚ್ಛ ಅವನ. ಹೆಂಗ ನಂಬೋದು ನಿನ್ನ? ಹೆಂಗ ನಂಬೋದು? ಎಲೆಕ್ಷನ್ ಇನ್ನು ಶುರು ಆಗಿಲ್ಲ, ಆಗಲೇ ಒಂದು ಇದರಲ್ಲಿ ಕಾಂಗ್ರೆಸ್ನವನ್ನ ಕೊಂಡ್ಕೊಂಡು ರಾಂಗ್ ಸಿಗ್ನೇಚರ್ ಮಾಡಿಸಿ ಯಾರು ಇಲ್ಲ ಅಂತ ಒಬ್ಬನೇ ನಿಂತ ರಾತ್ರೋರಾತ್ರಿ 6 ಜನ ರಿಸೈನ್ ಮಾಡ್ಬಿಡ್ತಾರೇನ, ತಗೊಂಡ್ಬಿಡ್ತಾರೇನ? ಯಾರ ಕಿವಿಯಾಗ ಹೂ ಇಡಾಕತ್ತೀನಿ? 2 ನಾಲಿಗೆ ಮನುಷ್ಯನಿಗೆ ಒಂದು ಭಾಷೆ, ಒಂದು ರಾಷ್ಟ್ರ, ಒಂದು ಧರ್ಮ ಅನ್ನಕತ್ತಲ್ಲ, ಅವ್ನಿಗೆ 2 ನಾಲಿಗೆ ಐತಿ. ನಾವು ಜನ ಎಚ್ಚೆತ್ಕೊಳ್ಬೇಕು. ನನಗೆ ಕೋಪ ಬರ್ತೈತೆ, ಯಾಕಂದ್ರೆ ನಾವು ಮೋಸ ಮಾಡಾಕತ್ತೀನಿ. ನಾನು ಹೇಳೋರಿಲ್ಲ ಅನ್ಕೊಂಡಿನ, ಕೇಳೋರಿಲ್ಲ ಅನ್ಕೊಂಡಿನ. ನಾವು ಮಾತಾಡ್ಕೊಳ್ತೀವಿ ಸ್ವಾಮಿ, ನಾವು ಜನ ಕುಂತು ಮಾತಾಡ್ಕೊಳ್ತೀವಿ. ನಿಮಗ ಮಾನ ಮರ್ಯಾದೆ ಇದ್ರ, ನಾಚಿಕೆ ಇದ್ರ 27 ಜನ ಗೆದ್ದವರೆಲ್ಲ ಬಂದು ಉತ್ತರ ಕೊಡಿಲಿಕ್ಕೆ ಒಬ್ಬನ್ ಬರ್ತಾನೆ ಕೇಳಿ ಉತ್ತರ ಒಳಗ ಒಬ್ಬನ್ ಬರೋದಿಲ್ಲ. ಹೆಣದ ರಾಜಕೀಯ ಮಾಡೋದು, ಧರ್ಮದ ರಾಜಕೀಯ ಮಾಡೋದು, ಬರೀ ಸುಳ್ಳ ಕಥಾ ಹೊಡೆಯೋದು, ಹಿಂಗ ಆಗುದಿಲ್ಲ ಸರ್. ಅಲ್ಲ, ಅವ್ರ ಪಾರ್ಟಿ ಅವ್ರ ಸ್ಲೋಗನ್ ಇಡ್ಬೋದು, ಅಕ್ಕಿ ಪಾರ್ 400 ಪಾರ್, ಅದು ಅವ್ರಿಗೆ ಬಿಟ್ಟು ವಿಚಾರ. ಅದನ್ನ 400 ಪಾರ್ ನಂಬಿಕೆ ಇದ್ದಾಗ ಕಳ್ಳರನ್ನೆಲ್ಲ ಯಾಕೆ ಸೇರಿಸ್ಕೊಂಡೆ ನಾನು ಕೇಳಕತ್ತೀನಿ ಸರ್. ಅದು ಕೇಳಬಾರ್ದ ನಾನು? ನೋಡಿ, ವಿರೋಧ ಪಕ್ಷ ಕೇಳೋದು ಬೇರೆ, ಪ್ರಜೆ ಕೇಳೋದು ಬೇರೆ. ನಾನು ಪ್ರಜೆ, ನಾನು ಯಾವ ಪಕ್ಷದವನಲ್ಲ. ಪ್ರಜೆನೆಲ್ಲ ನೀನ್ ಪ್ರಶ್ನೆ ಮಾಡಂಗಿಲ್ಲ. ಪ್ರಶ್ನೆ ಕೇಳಿದ್ರೆ ಕೆಟ್ಟಬೇಕು. ಒಂದು ಪತ್ರಕರ್ತ ಕೇಳೋ ಪ್ರಶ್ನೆ, ಒಬ್ಬ ಯಾರೋ ಒಂದು ಮೀಟಿಂಗ್ ನಲ್ಲಿ ಹೇಳಿದ್ರು, ವೈ ಆರ್ ಯು ಆನ್ಸರಿಂಗ್ ದಟ್ ಸ್ಟುಪಿಡ್ ಕ್ವಶನ್ಸ್ ಅಂತ. ನಾನು ಹೇಳಿದ ಪತ್ರಕರ್ತ ಕೇಳಿ ಯಾವ ಪ್ರಶ್ನೆ ಸ್ಟುಪಿಡ್ ಅಲ್ಲ ಅಂತ. ಉತ್ತರ ಇದ್ರೆ ಉತ್ತರ ಕೊಡು, ಉತ್ತರ ಇದ್ರೆ ಉತ್ತರ ಕೊಡು, ಇಲ್ಲಾಂದ್ರೆ ಗೊತ್ತಿಲ್ಲ ಹೇಳು. ಹಾಗೇನೆ ಪತ್ರಕರ್ತರಾಗಲಿ ಪ್ರಜೆಗಳಾಗಲಿ ನಾವು ನಿರಂತರ ವಿರೋಧ ಪಕ್ಷ. ನಾವು ಯಾವ ಪ್ರಶ್ನೆ ಕೇಳಿದ್ರು ನೀನು ಉತ್ತರ ಕೊಡಲೇಬೇಕು ಸ್ವಾಮಿ. ನೀನ್ ಯಾರು ಎಂತ ಪ್ರಶ್ನೆ ಕೇಳ್ತೀಯ ಅನ್ನಕ್ಕೆ? ನಿಮ್ದು ಕಾಂಗ್ರೆಸ್, ನಿಮ್ದು ಬಿಜೆಪಿ ಪಕ್ಷದ ಹೊಡೆದಾಟ ನೀವು ಹೊಡ್ಕೊಂಡ್ರಿ. ಅವ ಹಿಂಗ ಇವಾಗ ನೀವು ನಮ್ಮನೆ ನಾವ್ ಕ್ರಿಕೆಟ್ ಮ್ಯಾಚ್ ಮಾಡಕ್ ಬಂದಿರಲಿಲ್ಲ. IPL ಟೀಮ್ ಇಲ್ಲದ ನಮ್ ಬದುಕಿಲ್ಲ. ಅವನು ಬೇಡ, ನಾನು ನೀವು ಹೊಡ್ಕಾಡಕಳಿ. ನಮಗೆ ಅದು ಎಲ್ಲ 10 ಪಕ್ಷ ಇರುತ್ತೆ, ಹೊಡೆದ ಕಿತ್ತಾಡಕಳಿ. ನಮ್ಗೆ ಯಾಕೆ ಬೇಕದು? ರೂಮ್ ಹಾಕಳಿ, ಒಂದು ಮೈದಾನ ಹಾಕಳಿ, ಆಡಕಳಿ. ಪ್ರಜೆ ಯಾವಾಗಲೂ ಆಳುತ್ತಿರುವ ಪಕ್ಷವನ್ನ, ಆಡಳಿತದಿರುವ ಪಕ್ಷವನ್ನೇ ಪ್ರಶ್ನೆ ಮಾಡೋದು. ಮತ್ತೆ ಯಾಕಪ್ಪ ನೀನು ಹೋಗ್ಬೇಕು, ಇಷ್ಟೆಲ್ಲ ಭಾನಗಡಿ ಮಾಡಿಟ್ಟಿಯಲ್ಲಪ್ಪ, ಇಷ್ಟೆಲ್ಲ ಭಾನಗಡಿ ಮಾಡಿಟ್ಟಿಯಲ್ಲ, ಅದಕ್ಕೆ ಕೇಳಿದ್ರೆ ಉತ್ತರ ಕೊಡೋದ ನೀವು ಸುಮ್ಮನೆ ಅಂದ್ರೆ ಆಗೋದಿಲ್ಲ. ಸಾರಿ ನೋಡಿ, ಪಾಪ ಹೆಣ್ಣು ಮಗಳು ಅದು ಒಂದೇ ಪ್ರಕಾರ ಕುಟುಂಬವನ್ನೇ ಸಾಗಿದ ಹುಡುಗ, ಇನ್ನೊಬ್ಬರು ಇರಿದ ಹುಡುಗ ಅಂದ್ರೆ ನಾವಿದನ್ನ ಹೆಂಗ ನೋಡ್ಬೇಕು? ನಮ್ಮ ದೇಶದಲ್ಲಿ ನಮ್ಮ ಯುವಕರಲ್ಲಿ ಈ ಗಂಡು ಹುಡುಗರು ಯಾವ ಜಾತಿಯ ಪಂಗಡದಲ್ಲಿ ನಮ್ಮ ಹೆಣ್ಣು ಮಕ್ಕಳ ಮೇಲೆ ಈ ತರ ವಿಕೃತ ಕಾಮ ಯಾಕೆ ಬರ್ತಾ ಇದೆ ಅಂತ ನಮಗೆ ಪ್ರಶ್ನೆ ಆಗ್ಬೇಕು ಹೊರತು ಅದಕ್ಕೆ ರಾಜಕಾರಣ ಯಾಕೆ ಮಾಡ್ತಾರೆ? ಅದಕ್ಕೆ ರಾಜಕಾರಣದ ಬಣ್ಣ ಯಾಕೆ ಬೆಳೀತೀರಿ? ಅದು ಈಗಲೇ ಅಯ್ಯಯ್ಯೋ, ನಮ್ಮ ಸಮಾಜದಲ್ಲಿ ಇತ್ತೀಚೆಗೆ ಬಹಳಷ್ಟು ಜನ ಹುಡುಗಿಯರನ್ನ ಬೇರೆ ಬೇರೆ ಹುಡುಗರು ಪ್ರೀತಿಸಿ ಒಪ್ಪಲಿಲ್ಲ ಅನ್ನೋ ಕಾರಣಕ್ಕೆ ಚುರಿತಿದ್ದಾರೆ, ಆಸಿಡ್ ಹಾಕ್ತಾ ಇದ್ದಾರೆ, ಕುಟುಂಬಗಳನ್ನ ಕೊಲ್ತಾ ಇದ್ದಾರೆ. ಈ ಬೆಳವಣಿಗೆ ನಮ್ಮ ದೇಶದಲ್ಲಿ ಯಾಕೆ ಆಗ್ತದೆ? ಈ ವಿದ್ಯಾಭ್ಯಾಸದಲ್ಲಿ ಕೊರತೆ ಮಾಡಿದೀವ? ಆ ಫೋನ್ಗಳು ಕೆಟ್ಟು ಹೋಗ್ತಾ ಇದಾರ? ಸಮಾಜದ ಸ್ವಾಸ್ಥ್ಯ ಕೆಟ್ಟು ಹೋಗ್ತಿದ ಆತಂಕ ಬೇಕೆ? ಅದಕ್ಕೊಂದು ದ್ವೇಷದ ರಾಜಕಾರಣ, ಹೆಣದ ರಾಜಕಾರಣ ಮಾಡ್ಬೇಕೆ? ನಮ್ಮ ಬಾಯಿಂದ ಯಾಕೆ ಬರಲ್ಲ? ಅದು ಬೇರೆ ಪಂಗಡದವ್ರು ಬಂದ್ರು, ಅಯ್ಯೋ ಒಂದು ಮಗು ಹೋಯ್ತು ಅಂತ ನಮ್ಮ ತೆಗೆದ್ರು ಆಗುತ್ತಲ್ಲ. ನಾವು ಅದನ್ನ ಹಾಗೆ ನೋಡ್ಬೇಕು. ಒಂದು ಸೊಸೈಟಿ, ಒಂದು ಸಮಾಜ ಯಾಕೆ ಇದು ಬರ್ತಾರೆ? ಈಗ ಇತ್ತೀಚೆಗೆ ಒಂದು ಪ್ರಕರಣ ಬರ್ತಾ ಇದೆ, ಯಾರೋ ಒಬ್ಬ ಸಂಸದರಾಗಿರೋರು ಅಂತ ಒಂದು ಬರ್ತಾ ಇದೆ. ನೀವು ಅವ್ರಂತೂ ಪ್ರೂವ್ ಆಗಿಲ್ಲ ಅಲ್ವಾ? ಇವಾಗ ಅದನ್ನ ಮಾಡಿದವನು ಅವರ ಅಥವಾ ಬೇರೆ ಯಾರ ಅದು ಕಂಡುಹಿಡಿಬೇಕು. ಅವ್ರು ಮಾಡಿದವ್ರಿಗಿಂತ ಆ ಹೆಣ್ಣು ಮಕ್ಕಳ ಫೋಟೋ ಲೀಕ್ ಮಾಡ್ತಿದ್ದಾರೆ ನೋಡಿ, ರಾಜಕಾರಣ ಮಾಡಕ್ಕೆ. ಅವನನ್ನು ಹಿಡಿದು ಒಳಗೆ ಹಾಕ್ಬೇಕು. ನಾವೇನ್ ಮಾಡಬೇಕು? ಈ ತರದ ವಿಕೃತ ಮನೋಭಾವ ಯಾಕೆ ಬೆಳೀತಿದೆ ಈ ದೇಶದಲ್ಲಿ ಅಂತ ಯೋಚನೆ ಮಾಡಿ. ಲೀಕ್ ಮಾಡೋನಿಗೆ ರಾಜಕಾರಣ ಇದೆ, ಅವನು ನಿಲ್ಲಿಸ್ಬೇಕು ಅಂತ. ಅಂದ್ರೆ ಏನು, ನಾವು ಮಾಧ್ಯಮದವ್ರು ಏನ್ ಬರೀಬೇಕು ಅದಕ್ಕೆ? ಅಲ್ಲ, 1 ನಿಮಿಷ ಆ ಹೆಣ್ಮಕ್ಳು ಮುಖ ತೋರಿಸ್ಬೇಡಿ. ಅದು ಯಾರೇ ಆಗ್ಲಿ, ಇನ್ನೂ ಪ್ರೂವ್ ಆಗಿಲ್ಲ, ಹೆಸರು ಹೇಳಬಾರ್ದು. ನಮಗೂ ಬೇಕಾಗಿರೋದು ಈ ವಿಕೃತಿ ಯಾಕೆ ನಮ್ಮ ಸಮಾಜದಲ್ಲಿ ನಿಂತಿದೆ, ನಮ್ಮ ಯುವಕರು ಏನಾಗ್ತಾ ಇದ್ದಾರೆ, ನಮ್ಮ ಹೆಣ್ಣು ಮಕ್ಕಳು ಏನಾಗ್ತಾ ಇದ್ದಾರೆ. ಇಷ್ಟಪಟ್ಟು ಬಂದವ್ರ ಬಗ್ಗೆ ನಮ್ಗೆ ಚಿಂತೆ ಇಲ್ಲ, ಬಟ್ ಯಾಕೆ ದೌರ್ಜನ್ಯ ನಡೀತಾ, ಬಲಾತ್ಕಾರ ಯಾಕೆ ನಡೀತಾ ಇದೆ? ಒಂದು ಸಮಾಜವಾಗಿ ನಾವು ನಮ್ಮ ಮಕ್ಕಳು, ನಮ್ಮ ತಂಗಿಯಂದರು, ಬೆಳೆಯೋ ಮಕ್ಕಳ ಮಧ್ಯೆ ಇದು ನಡೀತಾ ಇರ್ಬೇಕಾದ್ರೆ ಸಮಾಜಕ್ಕೆ ಏನಾಗಿದೆ ಅಂತ ನಾವು ಆಚೆ ಮಾಡ್ಬೇಕಾ? ಇವ್ರನ್ನ ರಾಜಕಾರಣಕ್ಕೆ ಹೋಗ್ಬೇಕಾ? ನಾವು ಅರ್ಥವಾಗ್ತಿದೆಯೇ?
ಇವ್ರಿಗೆ ನಿಜವಾಗ್ಲೂ ಪ್ರೀತಿಯಿಂದ ಅದ್ರಲ್ಲಿ ರಾಜಕಾರಣ ನೋಡ್ತಾರೆ. ನಾವು ಜನ ಪ್ರಜೆಗಳು ಎಚ್ಚೆತ್ಕೊಳ್ಬೇಕು. ನಾಳೆ ನಮ್ಮನೆ ಹೆಣ್ಮಗಳಿಗೆ ಆಗ್ಬೋದು, ನಮ್ಮಗ ಆ ಥರ ತಪ್ಪು ಮಾಡ್ಬೋದು, ಅದನ್ನ ಕರೆಕ್ಟ್ ಮಾಡ್ಕೋಬೇಕು ನಾವು ಮನೆಯೊಳಗೆ ಅಲ್ವೇ. ಸಮಾಜದ ಸ್ವಾಸ್ಥ್ಯ ಕಾಪಾಡ್ಕೋಬೇಕು. ಇದ್ರ ಬಗ್ಗೆ ನಮ್ಗೆ ಆತಂಕ ಆಗಬೇಕು. ಇದು ನಮ್ಗೆ ಜಾತಿ ರಾಜಕಾರಣ ಅಲ್ಲ, ಅವನು ಕೆಟ್ಟವ. ಒಬ್ಬ ಇನ್ಸ್ಪೆಕ್ಟರ್ ಕಮಿಷನರ್ ನನಗೆ ಹೈದರಾಬಾದ್ನಲ್ಲಿ ಸಿಕ್ಕಿದ್ರು. ನಾನು ಅವ್ರಿಗೆ ಕೇಳಿದೆ, ಹೈದರಾಬಾದ್ ಅಂದ್ರೆ ನೀವು ಇಲ್ದಿದ್ರೆ ಏನಾಗುತ್ತೆ ಅಂತ. ಒಬ್ರಿಗೊಬ್ರು ಚೂರು ಹಿಡ್ಕೊಂಡು ಸಾಯ್ತಾರೆ ಸರ್ ಅಂದ್ರು. ಸುಳ್ಳು ಹೇಳ್ತಿದ್ರಿ ನೀವು. ಕೋಟ್ಯಾಂತರ ಜನರಿರುವಂತಹ ಹೈದರಾಬಾದ್ ಪಟ್ಟಣಕ್ಕೆ ಕೆಲವು ಲಕ್ಷಾಂತರ ಪೊಲೀಸರಷ್ಟೇ. ನೀವು ಮನುಷ್ಯ ಮೂಲತಃ ಒಳ್ಳೆಯವನು. ಈ ಸಮಾಜದಲ್ಲಿ ಗಂಡ ಏನ್ ಅನ್ಕೊಳ್ತಾನೆ, ಹೆಂಡತಿ ಏನ್ ಅನ್ಕೊಳ್ತಾಳೆ, ಪಕ್ಕದ ಮನೆಯವ್ರು ಏನ್ ಅನ್ಕೊಳ್ತಾರೆ, ಅಪ್ಪನ ಹೆಸರು ಹಾಳಾಗತ್ತೆ ಅಂತ ಬದುಕ್ತಾ ಇರ್ತೀವಿ. ಅದ್ರಲ್ಲಿ 1% ಗಿಡಿಗಳು ಇರ್ತಾರೆ. ಅವ್ರುಗಳನ್ನ ನೋಡ್ಕೊಳ್ಳೋದಷ್ಟೇ ನಿಮ್ ಜವಾಬ್ದಾರಿ. ಸಮಾಜ ಎಲ್ಲ ಚೂರಿ ಹಾಕೊಳ್ಳಲ್ಲ. ಎಲ್ರಿಗೂ ಕೊಂಚ ಮಾನ ಮರ್ಯಾದೆ ಮನಸ್ಸಾಕ್ಷಿ ಇದೆ. ನೀವು ಪೊಲೀಸ್ ಇದ್ದಿದ್ದು ನಾವು ಒಳ್ಳೆಯವರಲ್ಲ, ಬೇಸಿಕಲಿ ಒಳ್ಳೆಯವ್ರು ನಾವು. ಅಯ್ಯೋ ಅವ್ರೇನ್ ಅನ್ಕೊಳ್ತಾರೋ, ಅಪ್ಪನ ಗೊತ್ತಾದ್ರೆ ಬೇಜಾರಾಗತ್ತೆ, ಅವ್ರ ಮುಂದೆ ತಗ್ಗಿಸ್ಬೇಕು, ಗುರುಗಳು ಗೊತ್ತಾದ್ರೆ ಬೇಜಾರಾಗತ್ತೆ. ಎಡದನ್ ಹಂಗಲ್ಲ ನಾವು ಬದುಕ್ತಿರೋದು. ನಾವು ಕಂಟ್ರೋಲ್ ಮಾಡ್ಕೊಂಡಿದೀವಿ. ನಮ್ಮಲ್ಲಿ ಒಳ್ಳೆತನ ಇದೆ. ಎಲ್ಲಾ ಧರ್ಮಗಳು ಹೇಳೋದು ಒಂದನ್ನೇ. ನೀವು ಸೀರಿಯಸ್ ಆಗಿ ತಗೊಂಡ್ಬಿಟ್ರೆ, ನಾನ್ ಚೀಫ್ ಮಿನಿಸ್ಟ್ರು, ನಾನ್ ಪ್ರೈಮ್ ಮಿನಿಸ್ಟ್ರು, ನಾನೇನ್ ಮಾಡ್ತೀನಿ, ತುಂಬಾ ಸೀರಿಯಸ್ ಆಗಿ ತಗೋಬಿಡಿ ನಿಮ್ ಕೆಲಸನ. ಒಂದ್ ಏನ್ ಕೊಟ್ರು, ಏನಕ್ಕೆ ಒಪ್ಕೊಂಡಿದ್ರಿ ಅದನ್ನ ಮಾಡಿ ಹೋಯ್ತಾ ಇರಿ. ಚೆನ್ನಾಗಿದ್ರೆ ಮತ್ತೆ ಆರಿಸ್ತೀವಿ, ಇಲ್ಲ ಅಂದ್ರೆ ಊದ್ ಕೆಳಗಿಳಿಸ್ತೀವಿ, ಮುಗೀತು ಕತೆ. ನಮ್ಮನ್ನ ಯಾಕೆ ಹಿಂಗೆ ಹಂಗೆ ಕುರಿ ಮುಂದೆ ತರ ತಿರುಗಿಸ್ತಾ ಇದ್ರಿ? ಸಾರಿ, ತಪ್ಪದು. ನಾವು ಪ್ರಜೆಗಳ ಎಚ್ಚೆತ್ಕೋಬೇಕು.